नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् 29 ಅಧ್ಯಾಯ 28 ಅಧ್ಯಾಯ ಮುಗಿದಿದೆ. 29ನೇ ಅಧ್ಯಾಯ ಆರಂಭ ಆಗಬೇಕು. ಸಂಜಯನಿಗೆ ಭಗವಂತ ಕೃಷ್ಣ ಕೌರವರು ಮಾಡಿದ ಎಲ್ಲ ಉಪದ್ರವಗಳನ್ನ ತಿಳಿಸಿ ಹೇಳಿ, ನಾನು ಸಂಧಾನಕ್ಕೆ ಬರ್ತೇನೆ, ನನಗೆ ತೊಂದರೆ ಆಗಬಾರ್ದು, ಅವಮಾನ ಆಗಬಾರದು, ಹೋಗಿ ಹೇಳು ಅಂತ ಹೇಳಿ ಕಳಿಸಿದ ಮೇಲೆ ಸಂಜಯ ಮಾತಾಡ್ತಾನೆ ಧರ್ಮರಾಜನಿಗೆ. ಆಮಂತ್ರಯೇ ತ್ವಾಂ ನರದೇವದೇವ ಗಚ್ಛಾಮ್ಯಹಂ ಪಾಂಡವ ಸ್ವಸ್ಥಿತೇಸ್ತು ಕಚ್ಚಿನ್ನ ವಾಚಾ ವ್ರಜಿನಂ ಹಿ ಕಿಂಚಿತ್ ಉಚ್ಚಾರಿತಂ ಮೇ ಮನಸೋಭಿಷಂಗಾತ್ ಜನಾರ್ದನಂ ಭೀಮಸೇನಾರ್ಜುನೌ ಚ ಮಾದ್ರೀ ಸುತೌ ಸಾತ್ಯಕಿಂ ಚೇಕಿತಾನಂ ಆಮಂತ್ರ್ಯ ಗಚ್ಛಾಮಿ ಶಿವಃ ಸುಖಂ ವಃ ಸೌಮ್ಯೇನ ಮಾಂ ಪಶ್ಯತ ಚಕ್ಷುಷಾ ನೃಪಾಃ ಅನುಜ್ಞಾತಃ ಸಂಜಯ ಸ್ವಸ್ತಿ ಗಚ್ಚ ನನೋ ಕಾರ್ಷೀರ ಪ್ರಿಯಂ ಜಾತು ಕಿಂಚಿತ್ ವಿದ್ಮಶ್ಚ ತ್ವಾಂತೆ ಚ ವಯಂ ಚ ಸರ್ವೇ ಶುದ್ಧಾತ್ಮಾನಂ ಮಧ್ಯಗತಂ ಸಭಾಸ್ಥಂ ಆಪ್ತೋ ದೂತಃ ಸಂಜಯ ಸುಪ್ರಿಯೋಸಿ ಕಲ್ಯಾಣವಾನ್ ಶೀಲವಾನ್ ತೃಪ್ತಿಮಾನ್ ಸ್ಯ ನ ಮುಹ್ಯೇಸ್ತ್ವಂ ಸಂಜಯ ಜಾತು ಮತ್ಯಾ ನ ಚಕ್ರಧೇರುಚ್ಯಮಾನೋ ದುರುಕ್ತೈಃ ನ ಮರ್ಮಗಾನ್ ಜಾತು ವಕ್ತಾಸಿ ರೂಕ್ಷಾಂ ನೋತ ಸ್ತುತಿಂ ಕಟುಕಾನ್ನೋತ ಶುಷ್ಕಾಂ ಧರ್ಮಾರಾಮಾಮರ್ಥವತೀಮಹಿಂಸ್ರಾಮೇತಾಂ ವಾಚಂ ತವ ಜಾನೀಮ ಸೂತ ತ್ವಮೇವ ನಃ ಪ್ರಿಯತಮೋಸಿ ದೂತ ಇಹಾಗಚ್ಚೇದ್ವಿದುರೋ ವಾ ದ್ವಿತೀಯಃ ಅಭೀಕ್ಷ್ಣದೃಷ್ಟೋಸಿ ಪುರಾ ಹಿನಸ್ತ್ವಂ ಧನಂಜಯಸ್ಯಾತ್ಮಸಮಃ ಸಖಾಸಿ ಹಿತೋ ಗತ್ವಾ ಸಂಜಯ ಕ್ಷಿಪ್ರಮೇವಾ ಉಪಾತಿಷ್ಠೇಥಾ ಬ್ರಾಹ್ಮಣಾನ್ಯೇತದರ್ಹಾಃ ವಿಶುದ್ಧಕೃತ್ಯಾನ್ ಕುಲೇ ಜಾತಾನ್ ಸರ್ವಧರ್ಮೋಪಪನ್ನಾನ್ ಸ್ವಾಧ್ಯಾಯಿನೋ ಬ್ರಾಹ್ಮಣಾ ಭಿಕ್ಷವಶ್ಚ ತಪಸ್ವಿನೋ ಯೇ ಚ ನಿತ್ಯಾವನೇಷು ಅಭಿವಾದ್ಯತಾನ್ ಮದ್ವಚನೇನ ವೃದ್ಧಾನ್ ತಥೈವ ತಾನ್ ಕುಶಲಂತಾತ ಪೃಚ್ಛೇಃ ಪುರೋಹಿತಂ ಧೃತರಾಷ್ಟ್ರಸ್ಯ ರಾಜ್ಞಃ ತಥಾಚಾರ್ಯಾನ್ ಋತ್ವಿಜೋ ಯೇ ಚ ತಸ್ಯ ತಾಂಶ್ಚೈವ ತ್ವಂ ಸಹಿತಾನ್ ವೈ ಯಥಾವತ್ ಸಂಗಚ್ಛೇತಃ ಕುಶಲೇನೈವ ಸೂತ ಸುಶ್ರೋತ್ರಿಯಾ ಯೇ ಚ ವಸಂತಿ ವೃದ್ಧಾ ಮನಸ್ವಿನಃ ಶೀಲಬಲೋಪಪನ್ನಾಃ ಆಶಂಸಂತೋಸ್ಮಾಕಮನುಸ್ಮರಂತೋ ಯಥಾಶಕ್ತಿ ಧರ್ಮಮಾತ್ರಂ ಚರಂತಃ ತತೋ ವ್ಯಗ್ರಸ್ತನ್ಮನಾಃ ಪ್ರಾಂಜಲಿಶ್ಚ ಕುರ್ಯಾ ನಮೋ ಮದ್ವಚನೇನ ತೇಭ್ಯಃ ಯೇ ಜೀವಂತಿ ವ್ಯವಹಾರೇಣ ರಾಷ್ಟ್ರೇ ಪಶೂಂಶ್ಚ ಯೇ ಪಾಲಯಂತೋ ವಸಂತಿ ಕೃಷೀಬಲಾ ಪ್ರಭೃತಯೋ ಯೇ ಚ ಲೋಕಾಃ ತೇಷಾಂ ಸರ್ವೇಷಾಂ ಕುಶಲಂ ಸ್ಮ ಪೃಚ್ಛೇಃ ಆಚಾರ್ಯ ಇಷ್ಟೋ ನಯಗೋ ವಿಧೇಯೋ ವೇದಾನಭೀಪ್ಸುರ ಬ್ರಹ್ಮಚರ್ಯಂ ಚಚಾರ ಯೋಸ್ತ್ರಂ ಚತುಷ್ಪಾತ್ ಸಕಲಂ ಚಕ್ರೇ ದ್ರೋಣಃ ಪ್ರಸನ್ನೋऽಭಿವಾದ್ಯಸ್ತ್ವಯಾಸೌ ಅಧೀತ್ಯ ವೇದಾನ್ ಚರಣೋಪಪನ್ನೋ ಯೋಸ್ತ್ರಂ ಚತುಷ್ಪಾತ್ ಪುನರೇವ ಚಕ್ರೆ ಗಂಧರ್ವಪುತ್ರ ಪ್ರತಿಮಂ ತರಸ್ವಿನಂ ತಮಶ್ವತ್ಥಾಮಾನಂ ಕುಶಲಂ ಸ್ಮ ಪೃಚ್ಛೇಃ ಶಾರದ್ವತಸ್ಯಾವಸಥಂ ಸ್ಮ ಗತ್ವಾ ಬಕಾರಥಸ್ಯಾಸ್ತ್ರವಿದಾಂಬರಸ್ಯ ತ್ವಂ ಮಾಮಭೀಕ್ಷ್ಣಂ ಪರಿಕೀರ್ತಯನ್ ವೈ ಕೃಪಸ್ಯ ಪಾದೌ ಸಂಜಯ ಪಾಣಿನಾ ಸ್ಪೃಶೇಃ ಯಸ್ಮಿನ್ ಶೌರ್ಯಮಾನೃಶಂಸ್ಯಂ ತಪಶ್ಚ ಪ್ರಜ್ಞಾಶೀಲಂ ಶ್ರುತರೂಪೇ ಧೃತಿಶ್ಚ ಪಾದೌ ಗೃಹೀತ್ವಾ ಕುರು ಸತ್ತಮಸ್ಯ ಭೀಷ್ಮಸ್ಯ ಮಾಂ ತತ್ರ ನಿವೇದಯೇಥಾಃ ಪ್ರಜ್ಞಾಚಕ್ಷುರ್ಯಃ ಪ್ರಣೇತಾ ಕುರೂಣಾಂ ಬಹುಶ್ರುತೋ ವೃದ್ಧಸೇವೀ ಮನೀಷಿ ತಸ್ಮೈ ರಾಜ್ಞೇ ಸ್ಥವಿರಾಯಾಭಿವಾದ್ಯ ಆಚಕ್ಷೇಥಾಃ ಸಂಜಯ ಮಾಮರೋಗಂ ಜ್ಯೇಷ್ಠಃ ಪುತ್ರೋ ಧೃತರಾಷ್ಟ್ರಸ್ಯ ಮಂದೋ ಮೂರ್ಖಃ ಶಠಃ ಸಂಜಯ ಪಾಪಶೀಲಃ ಯಸ್ಯಾಪರಾಧಃ ಪೃಥಿವೀಂ ಯಾತಿ ಸರ್ವಾಂ ಸುಯೋಧನಂ ಕುಶಲಂತಾತ ಪೃಚ್ಛೇಃ ಭ್ರಾತಾ ಕನೀಯಾನಪಿ ತಸ್ಯ ಮಂದಸ್ತಥಾ ಶೀಲಃ ಸಂಜಯಸೋऽಪಿ ಶಶ್ವತ್ ಮಹೇಶ್ವಾಸಃ ಶೂರತಮಃ ಕುರೂಣಾಂ ದುಶ್ಯಾಸನಃ ಕುಶಲಂತಾತ ಪೃಚ್ಛೇಃ ತಥೈವ ಯೇ ತಸ್ಯ ವಶಾನುಗಾಶ್ಚ ಯೇ ಚಾಪ್ಯನ್ಯೇ ಪಾರ್ಥಿವಾಶ್ಚ ಪ್ರಧಾನಾಃ
ತೇಭ್ಯೋ ಯಥಾರ್ಹಂ ಕುಶಲಂಚ ಸರ್ವಂ ತ್ವಯಾ ವಾಚ್ಯಂ ಮದ್ವಚನಾಚ್ಯ ಸೂತ ವೃಂದಾರಕಂ ಕವಿಮರ್ಥೇಶ್ವಮೂಢಂ ಮಹಾಪ್ರಾಜ್ಞಂ ಸರ್ವಧರ್ಮೋಪಪನ್ನಂ ನ ತಸ್ಯ ಯುದ್ಧಂ ರೋಚತೆ ವೈ ಕದಾಚಿತ್ ವೈಶ್ಯಾಪುತ್ರಂ ಕುಶಲಂ तात ಪೃಚ್ಛೇಃ ನಿಕೃಂತನೆ ದೇವನೇಯೋ ದ್ವಿತೀಯಃ ಛನ್ನೋಪಾಯಃ ಸಾಧು ದೇವಿ ಮತಾಕ್ಷಃ ಯೋ ದುರ್ಜಯೋ ದೇವಿತವ್ಯೇನ ಸಂಖ್ಯೇ ಸಚಿತ್ರಸೇನಃ ಕುಶಲಂ तात ವಾಚ್ಯಃ ಯಸ್ಯ ಕಾಮೋ ವರ್ತತೆ ನಿತ್ಯಮೇವ ನಾನ್ಯಶ್ಯಮಾದ್ ಭಾರತಾನಾಮಿತಿ ಸ್ಮ ಸಬಾಕ್ಲಿಕಾನಾಂ ವೃಷಭೋ ಮನೀಷಿ ಪುನರ್ಯಥಾ ಮಾಭಿವದೇತ್ ಪ್ರಸನ್ನಃ ತ್ವಯಾ ಸ ವಾಚ್ಯಃ ಸಂಜಯಃ ಸಾಧುಶೀಲಃ ಗುಣೈರನೈಕೈಃ ಪ್ರವರೈಶ್ಚ ಯುಕ್ತೋ ವಿಜ್ಞಾನವಾನ್ನೈವ ಚ ನಿಷ್ಠುರೋ ಯಃ ಸ್ನೇಹಾದಮರ್ಷಂ ಸಹತೆ ಸದೈವ ಸ ಸೋಮದತ್ತಃ ಪೂಜನೀಯೋ ಮತೋ ಮೇ. ಸಂಜಯ ಕೃಷ್ಣ ಮತ್ತು ಧರ್ಮರಾಜರ ಮಾತನ್ನ ಕೇಳಿ ಹೇಳ್ತಾನೆ, ಧರ್ಮರಾಜ, ನಾ ಹೊರಡ್ತೇನೆ, ನೀನು ಒಳ್ಳೇದಾಗ್ಲಪ್ಪ. ನನ್ನ ಮನಸ್ಸಿನಲ್ಲಿ ಏನೋ ಇತ್ತು ಅಂತ ನಾನ್ ನಿನ್ನ ಮನಸ್ಸಿಗೆ ಏನು ಅಪಚಾರ ಮಾಡಿಲ್ಲ ತಾನೆ. ಕೃಷ್ಣ, ಭೀಮಾರ್ಜುನ, ನಕುಲ ಸಹದೇವ, ಸಾತ್ಯಕಿ, ಚೈಕಿತಾನ ಇವರೆಲ್ಲರ ಏನು ಅನುಜ್ಞೆಯನ್ನ ಪಡೆದು ನಾ ಹೋಗಿ ಬರ್ತೇನೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಸುಖವಾಗ್ಲಿ. ನೀವೆಲ್ಲರೂ ಕೂಡ ನನ್ನನ್ನ ಸೌಮ್ಯವಾದ ಕಣ್ಣುಗಳಿಂದ ನನ್ನನ್ನು ನೋಡ್ರಿ. ಸಿಟ್ಟು ಮಾಡ್ಕೊಂಡು ನನ್ನನ್ನ ನೋಡ್ಬೇಡಿ, ನಾನು ಹೋಗಿ ಬರ್ತೇನೆ ಅಂತಂದಾಗ ಧರ್ಮರಾಜ ಅಂತಾನೆ, ಹೋಗ್ಬಾರಪ್ಪ, ನಿನಗೆ ಅನುಮತಿ ಕೊಟ್ಟಿದ್ದೇನೆ, ಸುಖವಾಗಿ ಹೋಗ್ಬಾ. ನೀನ್ ನಮಗೇನೂ ತೊಂದರೆ ಆಗುವಂತೆ ಮಾಡಿಲ್ಲ. ನೀನ್ ಯಾರ ಪಾರ್ಟಿಯೂ ಇಲ್ಲ, ನೀನು ಮಧ್ಯಸ್ಥ ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನೀನು ಆಪ್ತನಾಗಿರ್ತಕ್ಕಂತಹ ದೂತ, ನಮಗ ಅತ್ಯಂತ ಪ್ರಿಯ, ಕಲ್ಯಾಣಶೀಲ, ಮತ್ತೆ ತೃಪ್ತಿವಂತ, ಒಳ್ಳೆ ತೃಪ್ತಿಯಿಂದ ಕೂಡಿದವನು ನೀನು. ನಿನಗೆ ಯಾವತ್ತು ಮೋಹ ಅನ್ನೋದೇ ಇಲ್ಲ. ನಿನಗೆ ಕೆಟ್ಟ ಮಾತುಗಳನ್ನ ಆಡಿದ್ರು ಕೂಡ ನಿನಗೆ ಕೋಪ ಅನ್ನೋದೇ ಬರೋದಿಲ್ಲ. ಬೇರೆಯವರ ಮನಸ್ಸಿಗೆ ಚುಚ್ಚುವಂತಹ, ನೋವಾಗುವಂತಹ, ಬೇಜಾರಾಗುವಂತಹ ಯಾವ ಮಾತುಗಳನ್ನು ನೀ ಆಡೋದಿಲ್ಲ. ಸುಮ್ಮನೆ ಬೇರೆಯವರನ್ನು ಹೊಗಳಿ ಸ್ತೋತ್ರ ಮಾಡತಕ್ಕಂಥ ಬುದ್ಧಿ ನಿಂದಲ್ಲ. ನಿನ್ನ ಮನಸ್ಸು, ನಿನ್ನ ಮಾತು ಯಾವಾಗಲೂ ಧರ್ಮದಲ್ಲೇ, ಬೇರೆಯವರಿಗೆ ಹಿಂಸೆ ಆಗದೇ ಇರುವಂತೆ ಮಾಡೋದ್ರಲ್ಲೇ, ಮತ್ತೆ ಅರ್ಥವತಿ, ಏನಾದ್ರೂ ಪ್ರಯೋಜನ ಆಗಬೇಕು ಅಂತಹ ಮಾತನ್ನೇ ನೀ ಆಡ್ತಿ ಅಂತ ನಮಗ್ ಗೊತ್ತಿದೆ. ಮೇಲಾಗಿ ನೀನ್ ನಮಗ್ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು. ಇಲ್ಲ ಅಂದಿದ್ರೆ ವಿದುರ ಬರ್ಬೇಕಾಗಿತ್ತು, ನೀನು ಬಂದಿದ್ದಿ. ಆದ್ದರಿಂದ ನಾವು ನಿನ್ ಯಾವತ್ತಿಂದ ನೋಡ್ತಾ ಇದ್ದೇನೆ ಅಲ್ವಾ, ಅರ್ಜುನನಿಗೆ ಅತ್ಯಂತ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂಥವ್ನು ನೀನು. ಆದ್ದರಿಂದ ಇಲ್ಲಿ ಬೇಗ ಹೋಗಿ ಒಳ್ಳೆ ಧರ್ಮದಿಂದ ಕೂಡಿದ ಚರಣೋಪಪನ್ನಾನ್ನ, ಚರಣ ಅಂದ್ರೆ ಆಚಾರ, ಆಚಾರವನ್ನ ಚೆನ್ನಾಗಿ ಅನುಷ್ಠಾನ ಮಾಡತಕ್ಕಂತಹ ಬ್ರಾಹ್ಮಣರನ್ನ ಸ್ತೋತ್ರ ಮಾಡು. ಎಲ್ಲ ಅಧ್ಯಯನ ಮಾಡತಕ್ಕಂಥವರು ಬ್ರಾಹ್ಮಣರು, ಸನ್ಯಾಸಿಗಳು, ಕಾಡಿನಲ್ಲಿ ವಾಸ ಮಾಡತಕ್ಕಂತ ತಪಸ್ವಿಗಳು, ಅಂತಹ ವಯಸ್ಸಾದ ಎಲ್ಲರಿಗೂ ಕೂಡ ಹೋಗಿ ಧರ್ಮರಾಜ ನಮಸ್ಕಾರ ಮಾಡ್ತಾ ಇದ್ದಾನೆ ನಿಮಗೆ ಅಂತ ಹೇಳಿ ನೀ ಏನ್ ಮಾಡ್ಬೇಕು, ಅವರೆಲ್ಲರಿಗೂ ನಮಸ್ಕಾರವನ್ನ ಮಾಡ್ಬೇಕು. ನೀನು ಎಲ್ಲ ಹೇಗಿದ್ದಾರೆ ಅಂತ ಕೇಳ್ಬೇಕು, ಅವರ ಕುಶಲವನ್ನ ಕೇಳಬೇಕು ನೀನು. ಧೃತರಾಷ್ಟ್ರನ ಪುರೋಹಿತ, ಅವನ ಆಚಾರ್ಯರು, ಅವನ ಋತ್ವಿಕ್ಕುಗಳು ಯಾರಿದ್ದಾರೆ ಎಲ್ಲರನ್ನ ನೋಡಿ ಧರ್ಮರಾಜ ನಿಮ್ಮನ್ನ ಕೇಳ್ದ ಅಂತ ಹೇಳಬೇಕು. ಒಳ್ಳೆ ಶ್ರೋತ್ರಿಯರಾದ ಬ್ರಾಹ್ಮಣರು, ಮನಸ್ಸನ್ನ ಗೆದ್ದವರು, ಶೀಲಗಳಿಂದ ಕೂಡಿದವರು, ಯಾವಾಗಲೂ ಪಾಂಡವರು ಹೇಗಿದ್ದಾರೆ ಅಂತ ಚಿಂತನೆ ಮಾಡ್ತಾ ಪಾಂಡವರು ಒಳ್ಳೇದಾಗ್ಲಿ ಅಂತ ಅಪೇಕ್ಷೆ ಪಡತಕ್ಕಂತಹ, ಯಥಾಶಕ್ತಿಯಾಗಿ ಧರ್ಮವನ್ನೇ ಮಾಡತಕ್ಕಂಥವ್ರು ಯಾರಿದ್ದಾರೆ, ಆ ವಯಸ್ಸಾದ ವೃದ್ಧರು. ಅವ್ರನ್ನ ನೋಡಿ ಧರ್ಮರಾಜ ನಿಮಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು. ನೀನ್ ನನ್ನ ಬದಲು ನಮಸ್ಕಾರ ಮಾಡ್ಬೇಕು ಅವರಿಗೆ ಹೋಗಿ. ಮತ್ತೆ ಯಾರು ಹಣದ ವ್ಯವಹಾರದಿಂದ ಜೀವನ ಮಾಡ್ತಾರೆ, ಪಶುಗಳ ಪಾಲನೆ ಮಾಡ್ತಾರೆ, ಹೇಳ್ತಾನೆ ನೋಡಿ ಅವನಲ್ಲಿ, ಯಾರು ಕೃಷಿಯನ್ನ ಮಾಡ್ತಾರೆ ಅವರೆಲ್ಲರ ಯೋಗಕ್ಷೇಮ ವಿಚಾರಿಸ್ಬೇಕು ನೀನು, ಹೇಗಿದ್ದಾರೆ ಅವರು ಅಂತ. ದ್ರೋಣಾಚಾರ್ಯರಿದ್ದಾರೆ, 4 ಪಾದಗಳಿಂದ ಕೂಡಿದ ಧರ್ಮಗಳನ್ನ ಆಚರಣೆ ಮಾಡ್ತಾರೆ, 4 ಪಾದಗಳಿಂದ ಕೂಡಿದ ಧನುರ್ವೇದವನ್ನ ತಿಳಿದಿದ್ದಾರೆ.
ನಯಗಃ ಒಳ್ಳೆ ನೀತಿಯನ್ನ ತಿಳಿದವರು, ವಿಧೇಯ ಗೊತ್ತಾಗತ್ತೆ, ವಿಧೇಯರಾಗಿರ್ತಕ್ಕಂತಹ ವ್ಯಕ್ತಿಗಳು, ವೇದಾನಭಿಪ್ಸುಹು ವೇದಗಳ ಅಧ್ಯಯನವನ್ನ ಮಾಡಿದಂತಹ ವ್ಯಕ್ತಿಗಳು, ಬ್ರಹ್ಮಚಾರಿಯ ವ್ರತದಲ್ಲಿರತಕ್ಕಂತಹ ಮಹಾನುಭಾವರು, ಅವರಿಗೆ ನಮಸ್ಕಾರ ಮಾಡ್ಬೇಕು ನೀನು. ಯಾವ ಅಶ್ವತ್ಥಾಮಾಚಾರ್ಯರು 4 ವೇದಗಳನ್ನು ಅಧ್ಯಯನ ಮಾಡಿ ನಿರಂತರವಾಗಿರ್ತಕ್ಕ ಚರಣ ಸದಾಚಾರದಲ್ಲಿ ಆಸಕ್ತರಾಗಿ ಅಸ್ತ್ರವಿದ್ಯೆಗಳನ್ನು ಚೆನ್ನಾಗಿ ಕಲಿತಿದ್ದಾರೋ ಅಂತ ಅಶ್ವತ್ಥಾಮಾಚಾರ್ಯರು ಹೇಗಿದ್ದಾರೆ ಅಂತ ಧರ್ಮರಾಜ ಕೇಳಿದ್ದಾನೆ ಅಂತ ಕುಶಲ ಪ್ರಶ್ನೆಯನ್ನ ಕೇಳಬೇಕು ನೀನಲ್ಲಿ ಹೋಗಿ. ಕೃಪಾಚಾರ್ಯರಿದ್ದಾರೆ, ಕೃಪಾಚಾರ್ಯರ ಕಾಲುಗಳನ್ನ ಗಟ್ಟಿಯಾಗಿ ಹಿಡಿದು ಧರ್ಮರಾಜ ನಿಮ್ಮ ಕಾಲನ್ನ ಗಟ್ಟಿ ಹಿಡಿದು ಬಿಟ್ಟಿದ್ದಾನೆ ಅಂತ ನೀ ಹೇಳ್ಬೇಕು. ಭೀಷ್ಮಾಚಾರ್ಯರ ಪಾದ ಕಮಲಗಳನ್ನ ಗಟ್ಟಿಯಾಗಿ ಹಿಡಿದು ನನ್ನ ಬಗ್ಗೆ ನೀನ್ ಹೇಳ್ಬೇಕು ಅವರಿಗೆ, ಸ್ವಾಮಿ ಧರ್ಮಜ ಆಗಿದ್ದಾನೆ, ನಿಮ್ಮನ್ನ ಹೇಗಿದ್ದೀರಿ ಅಂತ ಕೇಳಿದ್ದಾನೆ ಅಂತ ಅವರ ಕಾಲು ಹಿಡಿದು. ಯಾಕೆ ಎಂಥ ಭೀಷ್ಮಾಚಾರ್ಯರು, ಒಂದು ಶೌರ್ಯ, ದಯ, ತಪಸ್ಸು, ಪ್ರಜ್ಞ, ಶೀಲ, ವಿದ್ಯಾ, ಶ್ರುತರೂಪ, ಶ್ರುತ ಅಂದ್ರೆ ವಿದ್ಯಾ, ಧೈರ್ಯ ಎಲ್ಲ ಯಾರಲ್ಲಿದೆಯೋ ಅಂಥ ಮಹಾನುಭಾವರಾದ ದ್ರೋಣರ ಕಾಲನ್ನ ಗಟ್ಟಿ ಹಿಡಿದು ಬಿಡ್ಬೇಕಪ್ಪ ನೀನು, ಹಿಡಿದು ಮಾತಾಡ್ಬೇಕು. ಪಾಪ ಕಣ್ಣಿಲ್ಲ, ಕುರುರಾಜನಾಗಿರ್ತಕ್ಕ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ ಧರ್ಮರಾಜ ಆರೋಗ್ಯವಾಗಿದ್ದಾನೆ ಅಂತ ಹೇಳಬೇಕು. ಅವನ ಮಗ ಮುಂದ ಮೂರ್ಖ, ಬೇರೆಯವರನ್ನ ದ್ವೇಷ ಮಾಡತಕ್ಕಂಥವನು, ಶಠ, ಮಹಾಪಾಪಿಷ್ಠ. ಯಾರಿಂದ ಇವಾಗ ಗಲಾಟೆ ಬಂದಿದ್ಯೋ, ಯಾರ ಪಾಪ ಯಾರ ತಪ್ಪು ಇಡೀ ಭೂಮಿಯನ್ನೆಲ್ಲ ವ್ಯಾಪಿಸಿಕೊಂಡು ಬಿಟ್ಟಿದೆಯೋ ಅಂತಹ ದುಷ್ಟನಾದ ದುರ್ಯೋಧನನ ಹತ್ರ ಹೋಗಿ ಹೇಗಿದ್ಯಾ ಅಂತ ಕೇಳಬೇಕು, ಕುಶಲ ಪ್ರಶ್ನೆಯನ್ನ ಮಾಡಬೇಕು. ಅವನ್ ತಮ್ಮ ಕೌರವರಲ್ಲೇ ಅತ್ಯಂತ ಶೂರ, ಅಣ್ಣ ಹೇಗೋ ತಮ್ಮ ಹಾಗೆ, ಒಳ್ಳೆ ಧನುಸ್ಸನ್ನು ಹಿಡಿದಿರತಕ್ಕ ಮಹೇಶ್ವಾಸ ದುಶ್ಯಾಸನ, ಅವನ ಕುಶಲ ಪ್ರಶ್ನೆಯನ್ನ ಮಾಡಬೇಕು. ಹಾಗೆ ಅವನ ಕಂಟ್ರೋಲ್ನಲ್ಲಿ ಯಾರಿದ್ದಾರೆ, ರಾಜರುಗಳು ಯಾರಿದ್ದಾರೆ, ಅವರೆಲ್ಲರೂ ಹೇಗಿದ್ದಾರೆ ಅಂತ ಕುಶಲ ಪ್ರಶ್ನೆಯನ್ನ ಧರ್ಮರಾಜ ಮಾಡಿದ್ದಾನೆ. ಕುಶಲ ಪ್ರಶ್ನೆ ಅಂದ್ರೆ ನೀವೆಲ್ಲ ಹೇಗಿದ್ದೀರಿ, ಆರೋಗ್ಯವೋ, ಮನೆ ಕಡೆ ಚೆನ್ನಾಗಿದ್ದಾರಾ ಅಂತೆಲ್ಲ ಕೇಳುವುದನ್ನ ಕುಶಲ ಪ್ರಶ್ನ ಅಂತ ಕರೀತಾರೆ. ಅದೆಲ್ಲವನ್ನ ಏನ್ ಮಾಡಬೇಕು. ಅದಾದ್ಮೇಲೆ ಯುಯುತ್ಸು, ಯುಯುತ್ಸು ನತಸ್ಯ ಯುದ್ಧಂ ರೋಚತೆ, ಹೆಸರು ಮಾತ್ರ ಯುಯುತ್ಸು, ಯುದ್ಧ ಮಾಡಲಿಕ್ಕೆ ಅಪೇಕ್ಷೆ ಅಂತ. ಆದ್ರೆ ಅವನಿಗೆ ಯುದ್ಧ ಮಾಡೋದು ಇಷ್ಟನೇ ಇಲ್ಲ. ಒಳ್ಳೆ ಜ್ಞಾನಿ, ಎಲ್ಲ ಧರ್ಮಗಳನ್ನ ತಿಳಿದವನು, ಅರ್ಥಗಳ ವಿಷಯದಲ್ಲಿ ಯಾವತ್ತಿಗೂ ಅವನಿಗೆ ವಿಚಿತ್ರ ಜ್ಞಾನ, ಮೋಹ ಅನ್ನೋದು ಬರೋದೇ ಇಲ್ಲ. ಒಳ್ಳೆ ವೈಭವದಿಂದ ಬಂದಿರತಕ್ಕ ವೇಶ್ಯೆಯ ಮಗ ಯುಯುತ್ಸು, ಅವನು ಹೇಗಿದ್ದಾನೆ ಅಂತ ಕೇಳಬೇಕು. ಮತ್ತೆ ಅಕ್ಷಕ್ರೀಡೆಯನ್ನ ದ್ಯೂತವನ್ನ ಆಡೋದ್ರಲ್ಲಿ ಯಾರಿಗೆ ಸಮಾನರೇ ಇಲ್ಲವೋ, ಯಾರ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಳ್ಳಿಕ್ ಯಾರಿಗೂ ಸಾಧ್ಯ ಇಲ್ಲವೋ ಅಂತಹ ಚಿತ್ರಸೇನ ಇದ್ದಾನೆ. ಅಂತಹ ಚಿತ್ರಸೇನ ಹೇಗಿದ್ಯಾ ಅಂತ ಕೇಳಬೇಕು ನೀನು. ಬಾಲ್ಯಕ ರಾಜ, ಮಹಾನುಭಾವ, ನಮ್ಮ ಹಿರಿಯ, ಅವನನ್ನ ಕೇಳಬೇಕು ಹೇಗಿದ್ದಿ ಅಂತ. ಕುರುಪಾಂಡವರಿಬ್ಬರು ಶಾಂತಿ ಸಮಾಧಾನಗಳಿಂದ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಮಹಾನುಭಾವರು, ಅವ್ರನ್ನ ಕೇಳ್ಬೇಕು ನೀನು. ದೊಡ್ಡ ಜ್ಞಾನಿಗಳೆಲ್ಲ ಇದ್ದಾರಪ್ಪ, ಸೋಮದತ್ತ ಮಹಾನುಭಾವರು. ಆ ಸೋಮದತ್ತರು ನಮ್ಮೆಲ್ಲರಿಂದ ಪೂಜನೀಯೋ ಮತೋಮೆ, ನನ್ನಿಂದ ಮರ್ಯಾದೆಯನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಯೋಗ್ಯರಾಗಿದ್ದಾರೆ. ಅನೇಕ ಗುಣಗಳಿಂದ ಕೂಡಿದ್ದಾರೆ. ವಿಜ್ಞಾನವಾನ್, ಒಳ್ಳೆ ಜ್ಞಾನಿ. ನಿಷ್ಠುರೋಯ, ಯಾವತ್ತಿಗೂ ಕೂಡ ನಿಷ್ಠುರವಾಗಿ ಮಾತಾಡೋದೇ ಇಲ್ಲ. ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ. ಅಂತಹ ಮಹಾನುಭಾವನಾದ ಸೋಮದತ್ತ ನಮ್ಮಿಂದ ಪೂಜೆಯನ್ನ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ, ಅವನನ್ನು ಕೇಳಬೇಕು. ನೋಡಿ ಧರ್ಮರಾಜನ ವೈಭವ. ಇಲ್ಲಿ ಬರೀ ಹೆಸರುಗಳನ್ನ ಹೇಳ್ತಾ ಇದ್ದಾರೆ, ಆದ್ದರಿಂದ ಶ್ಲೋಕಗಳನ್ನ ಓದೋದು ಬೇಡ ಅಂತ ನನ್ನ ಅಭಿಪ್ರಾಯ. ಎಲ್ಲರ ಕುಶಲ ಪ್ರಶ್ನೆಯನ್ನ ಮಾಡು ಅಂತ ಹೇಳಿ ಇಲ್ಲಿ ಮಾತಾಡ್ತಾ ಇದ್ದಾನಾದ್ದರಿಂದ ಶ್ಲೋಕಗಳು ಬೇಡ, ಯಾರ್ಯಾರನ್ನು ಅಂತ. ಸೋಮದತ್ತ ಆಗ್ತಾ ಇದ್ದ ಹಾಗೆ ಸೌಮದತ್ತಿ ಭೂರಿಶ್ರವ, ಅವನು ಅಮಾತ್ಯರಿಂದ ಕೂಡಿದ್ದಾನೆ. ಎಲ್ಲ ಅಮಾತ್ಯ ಮಂತ್ರಿಗಳ ಜೊತೆಯಲ್ಲಿ ಇರತಕ್ಕಂತಹ ಮಹಾನುಭಾವ, ಅವನನ್ನ ಕುಶಲ ಪ್ರಶ್ನೆ ಕೇಳಬೇಕು. ಶಲ್ಯ, ಮಹಾಧನುರ್ಧಾರಿ,
ರಥವನ್ನ ಓಡಿಸುವವರಲ್ಲಿ ಶ್ರೇಷ್ಠ ಶಲ್ಯ, ಅವನನ್ನ ಕೇಳ್ಬೇಕು ನೀನು. ಮತ್ತೆ ಶಲ ಅಂತ ಒಬ್ಬ ಇದ್ದಾನೆ, ಅವನ ಹತ್ರಕ್ಕೂ ಹೋಗ್ಬೇಕು. ಸತ್ಯವ್ರತ, ಪುರುಮಿತ್ರ, ಜಯ ಇವರೆಲ್ಲ ನಾನು ಹಸ್ತಿನಾವತಿಯನ್ನ ಬಿಟ್ಟು ಹೋಗ್ತೇನೆ ಅಂದ್ರೆ ಇಷ್ಟನೇ ಆಗ್ಲಿಲ್ಲ ಅವ್ರಿಗೆಲ್ಲ. ನೋಡಿ ಧರ್ಮರಾಜನ್ ನೆನಪಿನ ಶಕ್ತಿ ಆಗಿದೆ ನೋಡಿ. ಎಲ್ಲರೂ ಕೂಡ ಈ ಶಲ ಆಗ್ಲಿ, ಪುರುಮಿತ್ರ ಆಗ್ಲಿ, ಸತ್ಯವ್ರತ ಆಗ್ಲಿ, ಜಯ ಆಗ್ಲಿ, ಇವರೆಲ್ಲರೂ ಕೂಡ ಧರ್ಮರಾಜ ಊರು ಬಿಟ್ಟು ಹೋಗ್ತಾನೆ ಅನ್ನೋದನ್ನ ಅವ್ರು ಸಹಿಸ್ಕೊಳ್ಳಿಲ್ವಂತ, ತುಂಬಾ ದುಃಖಪಟ್ರು. ಅವರೆಲ್ಲ ಹೇಗಿದ್ದೀರಿ ಅಂತ ಕೇಳಬೇಕು. ಹಾಗೆ ಒಳ್ಳೆ ಯುವಕರಾಗಿರ್ತಕ್ಕಂತಹ, ಕುಮಾರರಾಗಿರ್ತಕ್ಕಂತಹ ಕುರುಮುಖ್ಯರಾರಿದ್ದಾರೆ. ತಮ್ಮಂದಲ್ಲಿ ನಮ್ಗೆ ಕೆಲವರು ಮಕ್ಕಳಾಗಬೇಕು, ಕೆಲವು ಮೊಮ್ಮಕ್ಕಳಾಗಬೇಕು, ಕೆಲವರು ಅಣ್ಣ ತಮ್ಮಂದರಾಗಬೇಕು. ನೀನು ಯಾರನ್ನ ಯೋಗ್ಯರು ಅಂತ ನೀ ಅಂದುಕೊಳ್ತಿ ಅವ್ರನ್ನೆಲ್ಲಾ ಕೇಳು. ನಾವು ಚೆನ್ನಾಗಿದ್ದೇವೆ ಅಂದ್ರೆ ಧರ್ಮರಾಜಾದಿಗಳು ಪಾಂಡವರು ಚೆನ್ನಾಗಿದ್ದಾರೆ, ನೀವ್ ಹೇಗಿದ್ದೀರಿ ಅಂತ ಹೇಳ್ಬೇಕು. ಪಾಪ ಇನ್ನು ಮತ್ತೆ ಅನೇಕ ರಾಜರನ್ನ ದುರ್ಯೋಧನ ಯುದ್ಧ ಮಾಡ್ಲಿಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ವಸಾತಿ, ಸಾಲ್ವಕ, ಕೇಕಯ, ಅಂಬಷ್ಠ, ತ್ರಿಗರ್ತ, ಪೂರ್ವೋತ್ತರ ದಕ್ಷಿಣ ದಿಕ್ಕುಗಳಿಂದ ಬಂದಿರತಕ್ಕ ರಾಜರುಗಳು, ಪಶ್ಚಿಮ ದಿಕ್ಕಿನಿಂದ ಬಂದಿರತಕ್ಕಂಥವ್ರು, ಪರ್ವತ ಪ್ರದೇಶಗಳಿಂದ ಬಂದಿರತಕ್ಕಂಥವ್ರು, ಎಲ್ಲ ರಾಜರುಗಳು ಅಂತ ಏನಿದ್ದಾರೆ ಅವನ್ನೆಲ್ಲರ ಕುಶಲ ಪ್ರಶ್ನೆಯಿಂದ ನೀನ್ ಕೇಳ್ಬೇಕು. ಧರ್ಮರಾಜ ನಿಮ್ಮ ನೋಡಿ, ಅವನ ಧರ್ಮರಾಜನ ವೈಭವ ನೋಡಿ ಹೇಗಿದೆ. ರಥ ಓಡಿಸೋರು, ಆನೆ ಮೇಲೆ ಕೂತ್ಕೊಳ್ಳೋರು, ಕುದುರೆಯನ್ನ ಓಡಿಸ್ತಕ್ಕಂಥವ್ರು, ಸೈನಿಕರಾಗಿ ಬಂದಿರತಕ್ಕಂಥವ್ರು ಎಲ್ಲ ಯಾರಿದ್ದಾರೆ? ಅವರೆಲ್ಲರ ಅನಾಮಯಂ ಪರಿಪೃಚ್ಛೆ, ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಧರ್ಮರಾಜ ಕೇಳ್ತಾ ಇದ್ದಾನೆ ಅಂತ ನೀ ಹೇಳ್ಬೇಕು ಹೋಗಿ. ಅಮಾತ್ಯರಿದ್ದಾರೆ, ದ್ವಾರಪಾಲಕರಿದ್ದಾರೆ, ಮತ್ತೆ ಸೇನಾ ನಾಯಕರಿದ್ದಾರೆ, ಹಣದ ಲೆಕ್ಕಾಚಾರವನ್ನು ನೋಡಿಕೊಳ್ಳತಕ್ಕ ಆಡಿಟರ್ಸ್ ಇದ್ದಾರೆ. ಅವರೆಲ್ಲರ ಕುಶಲ ಪ್ರಶ್ನೆಯನ್ನ ಕೇಳಬೇಕು ನೀನು. ಗಾಂಧಾರ ರಾಜನಾಗಿರ್ತಕ್ಕ ಶಕುನಿ ಇದ್ದಾನೆ. ದುರ್ಯೋಧನ ಅವನಿಗೆ ಅತ್ಯಂತ ಆಪ್ತ. ಮತ್ತೆ ದುರ್ಯೋಧನನಿಗೆ ಒಳ್ಳೇದಾಗಬೇಕು ಅಂತ ಯಾವಾಗಲೂ ಅವನ ಅಪೇಕ್ಷೆ ಶಕುನಿಯದ್ದು. ಬೆಟ್ಟ ಗುಡ್ಡಗಳಿಂದ ಬಂದಿದ್ದಾನೆ. ನೀ ಹೇಗಿದ್ದೀ? ಧರ್ಮರಾಜ ನಿನ್ನ ಕುಶಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅಂತ ನೀನ್ ಕೇಳಬೇಕು. ಕರ್ಣ ಪಾಂಡವರನ್ನು ಯಾವಾಗ ಸೋಲಿಸ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾನಲ್ಲ ಕರ್ಣ, ಅವನನ್ನ ಕೇಳಬೇಕು. ನಮ್ಮ ಭಕ್ತನೂ ಅವನೇ, ನಮ್ಮ ಗುರು ಅವನೇ, ಸೇವಕ, ತಂದೆ, ತಾಯಿ, ಬಂಧು, ಮಂತ್ರಿ ಎಲ್ಲ ಅವನೇ. ಯಾರವನು? ಅಗಾಧ ಬುದ್ಧಿ ದೀರ್ಘದರ್ಶಿ ವಿದುರಹ. ನೋಡಿ, ಅವನ ಬುದ್ಧಿ ಅಪಾರವಾದದ್ದು, ದೀರ್ಘ ದೃಷ್ಟಿ ಉಳ್ಳವನು ಚಿಕ್ಕಪ್ಪ. ವಿದುರನ ಕುಶಲ ಪ್ರಶ್ನೆಯನ್ನ ಮಾಡಬೇಕು. ವಿದುರ ಹೇಗಿದ್ದಾನೆ ಅಂತ ಕೇಳಬೇಕು. ಹಾಗೆ ಅಲ್ಲಿರ್ತಕ್ಕ ವಯಸ್ಸಾದ ಸ್ತ್ರೀಯರು, ಅವರೆಲ್ಲ ನನ್ನ ತಾಯಿಗೆ ಸಮಾನನಾಗಿರ್ತಕ್ಕ ವ್ಯಕ್ತಿಗಳು. ನನ್ನ ಬದಲು ನೀ ನಮಸ್ಕಾರ ಮಾಡಿ ನೀವೆಲ್ಲ ಹೇಗಿದ್ದೀರಿ ಅಂತ ಧರ್ಮರಾಜ ಕೇಳ್ತಾ ಇದ್ದಾನೆ ಅಂತ ಹೇಳಬೇಕು. ಅವ್ರನ್ನ ಏನ್ ಕೇಳಬೇಕು ಅಂದ್ರೆ, ಕೆಲಸ ಮಾಡತಕ್ಕ ವ್ಯಕ್ತಿಗಳನ್ನ ನಿಮ್ ಮಕ್ಕಳು ಮತ್ತು ನೀವು ಸಂಬಳ ಗಿಂಬಳ ಎಲ್ಲ ಚೆನ್ನಾಗಿ ತಗೊಂಡು ಜೀವನ ಚೆನ್ನಾಗಿ ಮಾಡ್ತಿದ್ದೀರಾ? ನಿಮ್ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದಾರಾ ಅಂತೆಲ್ಲ ಕೇಳಿ, ಅಜಾತ ಶತ್ರುವಾಗಿರತಕ್ಕ ಧರ್ಮರಾಜ ಚೆನ್ನಾಗಿದ್ದಾನೆ ಅಂತ ಹೇಳಿ, ಮೊದಲು ನೀವ್ ಹೇಗಿದ್ದೀರಿ ಅಂತ ಕೇಳಿ ಆಮೇಲೆ ಧರ್ಮಜ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕು. ಅದೇ ಪ್ರಕಾರವಾಗಿ ನಾವು ಕಾಪಾಡಲಿಕ್ಕೆ ಯೋಗ್ಯರಾಗಿರತಕ್ಕ ಹೆಣ್ಣು ಮಕ್ಕಳು ಅಂತ ಅಲ್ಲಿ ಯಾರಿದ್ದಾರೋ ಅವ್ರನ್ನೆಲ್ಲ ಕೇಳ್ಬೇಕು. ನೀವೆಲ್ಲ ನಿಮ್ಗೇನ್ ತೊಂದರೆ ಇಲ್ಲ ತಾನೇ? ಕಾಲಕ್ಕೆ ನಿಮಗೆ ಸಿಗ್ಬೇಕಾದ್ದೆಲ್ಲ ಸಿಗ್ತಾ ಇದೆ ತಾನೇ? ನೀವು ಚೆನ್ನಾಗಿದ್ದೀರಿ ತಾನೆ ಮನೆಯಲ್ಲಿ ಅಂತ ಧರ್ಮರಾಜ ಕೇಳ್ತಾ ಇದ್ದಾನೆ ಅಂತ ಹೇಳ್ಬೇಕು. ಮತ್ತೆ ಅವ್ರನ್ನ ಏನ್ ಕೇಳಬೇಕು? ಅತ್ತೆ ಮಾವಂದಿರ ವಿಷಯದಲ್ಲಿ ಚೆನ್ನಾಗಿ ನಡ್ಕೊಂತಿದ್ದೀರಾ? ಕಚ್ಚಿದ್ವೃತ್ತಿಂ ಶ್ವಶುರೇಶು ಭದ್ರಾಹ. ಎಂಥ ಮಾತ್ ನೋಡಿ. ಅತ್ತೆ ಮಾವಂದಿರಿನ್ ಚೆನ್ನಾಗಿ ನೋಡ್ಕೊಂತಾ ಇದ್ದೀರಾ? ನಿಮ್ಮ ಗಂಡಂದ್ರು ನಿಮ್ಗೆ ಅನುಕೂಲವಾಗಿದ್ದಾರಾ? ಒಂದು ವೇಳೆ ನೀವು ಸರಿಯಾಗಿಲ್ಲ ಅಂದ್ರೆ ನಿಮ್ಮ ವ್ಯವಹಾರವನ್ನ ಸರಿಯಾಗಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರತ್ತೆ ಅನ್ನುವ ದೃಷ್ಟಿಯಲ್ಲಿ ಅವರ ಕುಶಲ ಪ್ರಶ್ನೆಯನ್ನ ಕೇಳಬೇಕು. ನಮ್ಮ ಸೊಸೆಯಂದ್ರಿದ್ದಾರೆ,
ಆ ಎಲ್ಲ ಸೊಸೆಯಂದ್ರ ಹತ್ರ ಹೋಗಿ ಒಳ್ಳೆ ಮಕ್ಕಳನ್ನ ಪಡೆದಿರ್ತಕ್ಕಂಥ ನಿಮ್ಮನ್ನ ಧರ್ಮರಾಜ ನಿಮ್ಮ ಕುಶಲ ಪ್ರಶ್ನೆಯನ್ನ ಮಾಡ್ತಿದ್ದಾನೆ, ಅವನು ಚೆನ್ನಾಗಿದ್ದಾನೆ ಅಂತ ನಿಮಗೆ ಹೇಳ್ತಾ ಇದ್ದಾನೆ ಅಂತ ನೀ ಹೇಳ್ಬೇಕು. ಚಿಕ್ಕ ಚಿಕ್ಕ ಹೆಣ್ಣು ಮಕ್ಳಿರ್ತಾರೆ ಮನೆಯಲ್ಲಿ, ಅವ್ರನ್ನ ಆಲಿಂಗನ ಮಾಡ್ಕೋಬೇಕು. ನೋಡಿ ತಾರತಮ್ಯ ಕ್ರಮವಾಗಿ ಹೇಳ್ತಾನೆ ಧರ್ಮರಾಜ. ಅವ್ರನ್ನ ಅಪ್ಪುಕೊಂಡು ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕು. ಒಳ್ಳೆ ಗಂಡ ನಿಮಗ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಬೇಕು. ನೀವು ಕೂಡ ಗಂಡಂದ್ರಿಗೆ ಒಳ್ಳೆ ಅನುಕೂಲಕರವಾದಂತಹ ಹೆಣ್ಣು ಮಕ್ಕಳು ಹೆಂಡತಿಯರಾಗಿರಿ ಅಂತ ಹೆಣ್ಣು ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಒಳ್ಳೆ ಅಲಂಕಾರ ಸ್ವಲಂಕೃತ, ಒಳ್ಳೆ ಅಲಂಕಾರ, ಒಳ್ಳೆ ವಸ್ತ್ರ, ಒಳ್ಳೆ ಗಂಧ, ಮತ್ತೆ ನೋಡಲಿಕ್ಕೆ ಹೆದರಿಕೆ ಆಗದೇ ಇರುವಂತಹ ಸ್ವರೂಪದಿಂದ ಕೂಡಿದಂತಹ ಆ ವೇಶ್ಯಾಸ್ತ್ರೀಯರು ಅಂತ ಯಾರಿದ್ದಾರೆ, ಆ ವೇಶ್ಯಾಸ್ತ್ರೀ ನೋಡಿ, ವೇಶ್ಯೆಯರನ್ನೂ ಚೆನ್ನಾಗಿದ್ದೀರಾ ಅಂತ ಕೇಳುವ ಮಹಾ ಸಾಧು ಧರ್ಮರಾಜ. ಮತ್ತೆ ಕೌರವರಿಗೆ ಅನೇಕ ದಾಸರಿದ್ದಾರೆ, ದಾಸಿಯರಿದ್ದಾರೆ, ಆ ದಾಸಿಯ ಮಕ್ಕಳಿದ್ದಾರೆ, ಪಾಪ ಅಂತಃಪುರದಲ್ಲಿ ವಾಸ ಮಾಡತ ಕುಳ್ಳರಿದ್ದಾರೆ, ಒಂದು ಕಾಲಿಂದ ಕೂಡಿದಂತ ಕುಂಟರಿದ್ದಾರೆ, ಷಂಡರಿದ್ದಾರೆ. ಅವ್ರನ್ನೆಲ್ಲ ಕೇಳ್ಬೇಕು. ಧರ್ಮರಾಜ ಇದ್ದಾಗ ನಿಮ್ಗೆ ಹೇಗೆ ಜೀವನ ಇತ್ತೋ ಈಗಲೂ ಹಾಗೆ ಇದೆಯಾ? ಧೃತರಾಷ್ಟ್ರ ನಿಮ್ಮನ್ನ ಹೇಗೆ ಕಾಪಾಡ್ತಾ ಇದ್ನೋ ಧರ್ಮರಾಜ, ಯಾರು ದುರ್ಯೋಧನ ನಿಮ್ಮನ್ನ ಹಾಗೆ ಕಾಪಾಡ್ತಾ ಇದ್ದಾನ? ಕುರುಡರಿದ್ದಾರೆ, ಕಿವುಡರಿದ್ದಾರೆ, ಬದುಕಲಿಕ್ಕೆ ಯಾವ ಮಾರ್ಗವೂ ಇಲ್ಲದೆ ಇರತಕ್ಕಂಥ ಮನುಷ್ಯರು ತುಂಬಾ ಜನ ಇದ್ದಾರೆ. ಅವ್ರನ್ನೆಲ್ಲ ಕೇಳ್ಬೇಕು, ನೀವು ಚೆನ್ನಾಗಿದ್ದೀರಾ? ಧರ್ಮರಾಜ ಚೆನ್ನಾಗಿದ್ದಾನೆ ಅಂತ ಹೇಳಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ಬೇಕು. ಹೆದರ್ಬೇಡಿ, ಅಯ್ಯೋ ದುಃಖ ಇದೆಯಲ್ಲ ಅಂತ ಕೊರಗಬೇಡಿ. ಜನ್ಮಾಂತರದಲ್ಲಿ ನೀವೇನೋ ಪಾಪಗಳನ್ನ ಮಾಡಿದ್ದೀರಿ, ಧರ್ಮರಾಜ ಖಂಡಿತ ನಿಮ್ಮನ್ನ ಕಾಪಾಡ್ತಾನೆ, ಒಳ್ಳೆ ಅನ್ನ ವಸ್ತ್ರಗಳನ್ನ ಕೊಡ್ತಾನೆ, ನಿಮ್ಮನ್ನ ಕಾಪಾಡ್ತಾನೆ ಧರ್ಮರಾಜ ಇವನು ಹೇಳಿ. ಬೇರೆ ಬೇರೆ ಊರಿಂದ ಯುದ್ಧಕ್ಕಾಗಿ ಬಂದಿದ್ದಾರೆ ಸೈನಿಕರು, ಅವರು ಇವರೆಲ್ಲ ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಧರ್ಮರಾಜ ಇಲ್ಲಿಂದನೇ ನಮಸ್ಕಾರ ಮಾಡಿ ಕುಶಲಕ್ಷೇಮವನ್ನ ಕೇಳ್ತಾ ಇದ್ದಾನೆ, ಕುಶಲ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮಾತು ಅವ್ರಿಗೆ ಹೇಳ್ಬೇಕು. ಅವ್ರು ಹೇಳ್ತಾನೆ, ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಟ್ಟಿದ್ದೆ, ಅದೆಲ್ಲ ಅನುಭವಿಸ್ತಾ ಇದ್ದಾರೆ ಬ್ರಾಹ್ಮಣರು. ಧರ್ಮರಾಜ ಗೆಲ್ಲಬೇಕು ಅಂತ ಅವರ ಆಸೆ, ಆದ್ದರಿಂದ ಅವರು ಚೆನ್ನಾಗಿರೋದನ್ನ ನೋಡ್ಬೇಕು ಅಂತ ನಾ ಅಪೇಕ್ಷೆ ಪಡ್ತೇನೆ. ಬ್ರಾಹ್ಮಣರು ಸುಖವಾಗಿರ್ಬೇಕು, ಈ ಮಾತನ್ನ ಧೃತರಾಷ್ಟ್ರನಿಗೆ ಹೇಳ್ಬೇಕು ನೀನು. ಬ್ರಾಹ್ಮಣರು ಯಾವಾಗಲೂ ನಗನಗುತ್ತಾ ಸಂತೋಷವಾಗಿರ್ಬೇಕು, ಅದು ಧರ್ಮರಾಜನ ಇಚ್ಛೆ ಅಂತ ಧೃತರಾಷ್ಟ್ರನಿಗೆ ಹೇಳ್ಬೇಕು. ಪಾಪ ಬೇರೆಯವರನ್ನ ಅಪೇಕ್ಷೆ ಮಾಡ್ಕೊಂಡೇ ಜೀವನ, ಸ್ವತಂತ್ರವಾಗಿ ಜೀವನ ಅವರಿಗಿಲ್ಲ. ಅಂಥವರನ್ನೂ ಕೇಳಿ ಕುಶಲ ಪ್ರಶ್ನೆಯನ್ನ ಮಾಡಬೇಕು. ದುರ್ಯೋಧನನ ಹತ್ರಕ್ಕೆ ಬೇರೆ ಬೇರೆ ಊರಿಂದ ಬಂದಿದ್ದಾರಲ್ಲ, ಅವ್ರನ್ನೆಲ್ಲ ಕುಶಲ ಪ್ರಶ್ನೆಯನ್ನ ಕೇಳಬೇಕು. ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕ ನಾನಾ ರಾಜರ ದೂತರುಗಳು ಅಂತೇನಿದ್ದಾರೆ, ಆ ದೂತರನ್ನ ಕುಶಲ ಪ್ರಶ್ನೆ ಮಾಡಬೇಕು. ದುರ್ಯೋಧನ ಎಂಥೆಂತಹ ಸೈನಿಕರನ್ನ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಅಂಥವ್ರು ಭೂಮಿಯಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಆದ್ರೆ ನಿತ್ಯವಾದದ್ಯಾವುದು ಅಂತ ಕೇಳಿದ್ರೆ ಧರ್ಮ. ಆದ್ದರಿಂದ ನಮಗೀಗ ಧರ್ಮ ಯಾವುದು ಅಂದ್ರೆ ಶತ್ರುಗಳ ಸಂಹಾರ. ಆದ್ದರಿಂದ ಸಂಜಯ ದುರ್ಯೋಧನನಿಗೆ ಈ ಮಾತು ಹೇಳು. ನೋಡಪ್ಪ, ನಿನಗೆ ಸಂತೋಷ ಆಗುವಂತೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಿನ್ನ ಆಸೆಯನ್ನ ನಮಗೆ ಪೂರ್ಣ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದು,
ಒಂದಾ ನಮಗೆ ಇಂದ್ರಪ್ರಸ್ಥವನ್ನ ಕೊಡಬೇಕು. ದದಸ್ವವಾ ಶಕ್ರಪುರೀಂ ಮಮೈವ ಯುದ್ಧಸ್ವವಾ, ಒಂದಾ ಯುದ್ಧ ಮಾಡು, ಇಲ್ಲ ಶಕ್ರಪುರಿ ಇಂದ್ರಪ್ರಸ್ಥವನ್ನು ನಮಗ್ ಕೊಡು. ಎರಡರಲ್ಲಿ ಒಂದು. ಒಂದಾ ಇಂದ್ರಪ್ರಸ್ಥ, ಇಲ್ಲ ಯುದ್ಧ. ಎರಡರಲ್ಲಿ ಒಂದು ನೀನು ಚೂಸ್ ಮಾಡಬೇಕು. ಇದು ಧರ್ಮರಾಜನ ಮಾತು ಅಂತ ನೀನು ದುರ್ಯೋಧನನನ್ನ ನೋಡಿ ಹೇಳತಕ್ಕಂದು. ಅದನ್ನ ನೀನು ಹೇಳಲೇಬೇಕು. ಉತ ಸಂತಮಸಂತಂ ವಾ ಜಡಂ ವೀರಂಚ ಸಂಜಯ, ಉತ ಬಲಂ ಬಲೀಯಾಂ ಸಂಧಾತಾ ಪ್ರಕೃತೆ ವಶೀ, ಉತ ಬಾಲಾಯ ಪಾಂಡಿತ್ಯಂ ಪಂಡಿತಾಯೋತ ಬಾಲತಾಂ ದದಾತಿ ಸರ್ವಮೀಶಾನಃ ಪುರಸ್ತಾತ್ ಶುಕ್ರಮುಚ್ಚರನ್ ಅಲಂ ವಿಜ್ಞಾಪನಾಯಾದ್ಯ ಆಚಕ್ಷೀಥಾ ಯಥಾ ತಥಂ ಅಥೋಪಮಂತ್ರಯೇಥಾಸ್ತ್ವಂ ಅನ್ಯೋನ್ಯೇನಾತಿಹೃಷ್ಟವತ್ ಗಾವಲ್ಗಣೆ ಕುರುನ್ ಗತ್ವಾ ಧೃತರಾಷ್ಟ್ರಂ ಮಹಾಬಲಂ ಅಭಿವಾದ್ಯೋಪಸಂಗೃಹ್ಯ ತತಃ ಪೃಚ್ಛೇರನಾಮಯಂ ಬ್ರೂಯಾಶ್ಚೈನಂ ಸಮಾಸೀನಂ ಕುರುಭಿಃ ಪರಿವಾರಿತಂ ತವೈವ ರಾಜನ್ ವೀರ್ಯೇಣ ಸುಖಂ ಜೀವಂತಿ ಪಾಂಡವಾಃ ತವ ಪ್ರಸಾದಾತ್ ಬಾಲಾಸ್ತೆ ಪ್ರಾಪ್ತ ರಾಜ್ಯಮರಿಂದಮ ರಾಜ್ಯೇ ತಾನ್ ಸ್ಥಾಪಯಿತ್ವಾಗ್ರೇ ನೋಪೇಕ್ಷೇಥಾ ವಿನಶ್ಯತಃ ಸರ್ವಂ ರಾಜ್ಯಂ ತದೇಕಸ್ಯ ನಾಲಂ ಭರ್ತುಂ ಹಿ ಕಸ್ಯಚಿತ್ ತಸ್ಮಾತ್ ಸಂಗತ್ಯ ಜೀವಾಮೋ ದ್ವಿಷತಾಂ ವಾ ವಶಂ ಗಮಃ ತಥಾ ಭೀಷ್ಮಂ ಶಾಂತನವಂ ಭಾರತಾನಾಂ ಅಮದ್ಯಪಂ ಶಿರಸಾ ಚಾಭಿವಂದೇಥಾ ಮಮ ನಾಮ ಪ್ರಕೀರ್ತಯನ್ ಅಭಿವಾದ್ಯ ಚ ವಕ್ತವ್ಯಸ್ತತೋಸ್ಮಾಕಂ ಪಿತಾಮಹಃ ಭವತಾ ಶಂತನೋರ್ವಂಶೋ ನಿಮಗ್ನಃ ಪುನರುದ್ಧೃತಃ ತತ್ವಂ ಕುರು ತಥಾ ತಸ್ವಮತೇನ ಪಿತಾಮಹ ಯಥಾ ಜೀವಂತಿ ತೇ ಪೌತ್ರಾಃ ಪ್ರೀತಿಯುಕ್ತಾಃ ಪರಸ್ಪರಂ ತಥೈವ ವಿದುರಂ ಬ್ರೂಯಾಃ ಕುರುಣಾಂ ಮಂತ್ರಧಾರಿಣಂ ಅಯುದ್ಧಂ ಸೌಮ್ಯ ಭಾಷೇಥಾಃ ಶಮಕಾಮೋ ಯುಧಿಷ್ಠಿರಃ ಅಥ ದುರ್ಯೋಧನಂ ಬ್ರೂಯಾ ರಾಜಪುತ್ರಮಮರ್ಷಣಂ ಮಧ್ಯೆ ಕುರುಣಾಮಾಸೀನಂ ಅನುನೀಯ ಪುನಃ ಪುನಃ ಅಪಾಪಾಂ ಯದುಪೈಕ್ಷಂತ ಕೃಷ್ಣಾಮೇತಾಂ ಸಭಾಗತಾಂ ತದ್ದುಃಖಂ ಚ ತಿತಿಕ್ಷಾಮಾವಧೀಸ್ತ್ವಂ ಕುರುನಿತಿ ಏವಂ ಪೂರ್ವಾಪರಾನ್ ಕ್ಲೇಶಾನ್ ಅತಿತಿಕ್ಷಂತ ಪಾಂಡವಾಃ ಯಥಾ ಬಲೀಯಸಃ ಸಂತೋ ಯತ್ತತ್ ಸರ್ವಂ ಪುರವೋ ವಿದುಃ ಯನ್ನಃ ಪ್ರಾವ್ರಾಜಯಃ ಸೌಮ್ಯಾನ್ ಅಜಿನೈಃ ಪ್ರತಿವಾಸಿತಾನ್ ತದ್ದುಃಖಮತಿತಿಕ್ಷಾಮಾವಧೀಷ್ಮ ಕುರುನಿತಿ ಯತ್ಕುಂತೀಂ ಸಮತಿಕ್ರಮ್ಯ ಕೃಷ್ಣಾಂ ಕೇಶೇಷ್ವಧರ್ಷಯತ್ ದುಶ್ಯಾಸನಸ್ತೆ ನುಮತೆ ತಚ್ಚಾಸ್ಮಾಭಿರುಪೇಕ್ಷಿತಂ ಯಥೋಚಿತಂ ಸ್ವಕಂ ಭಾಗಂ ಲಭೆ ಮಹಿ ಪರಂತಪ ನಿವರ್ತಯ ಪರದ್ರವ್ಯೇ ಬುದ್ಧಿಂ ಗೃದ್ಧಾನ್ನರರ್ಷಭ ಶಾಂತಿರೇವ ಭವೇದ್ರಾಜನ್ ಪ್ರೀತಿರೇವ ಪರಸ್ಪರಂ ರಾಜ್ಯೈಕದೇಶಮಪಿ ನಃ ಪ್ರಯಚ್ಛ ಶಮಮಿಚ್ಛತಾಂ ಕುಶಸ್ಥಲಂ ವೃಕಸ್ಥಲಂ ಅವಂತೀಂ ವಾರಣಾವತಂ ಅವಸಾನಂ ಭವೇದತ್ರ ಕಿಂಚಿದೇಕಂಚ ಪಂಚಮಂ ಭ್ರಾತॄಣಾಂ ದೇಹಿ ಪಂಚಾನಾಂ ಪಂಚಗ್ರಾಮಾನ್ ಸುಯೋಧನ ಶಾಂತಿರ್ನೋಸ್ತು ಮಹಾಪ್ರಾಜ್ಞ ಭ್ರಾತೃಭಿಃ ಸಹ ಭಾರತ ಭ್ರಾತಾ ಭ್ರಾತರಮನ್ವೇತು ಪಿತಾ ಪುತ್ರೇಣ ಯುಜ್ಯತಾಂ ಸ್ಮಯಮಾನಃ ಸಮಾಯಾಂತು ಪಾಂಚಾಲಾಃ ಕುರುಭಿಃ ಸಹ ಹರ್ಷಿತಾನ್ ಕುರು ಪಾಂಚಾಲಾನ್ ಪಶ್ಯೇಯಮಿತಿ ಕಾಮಯೇ ಸರ್ವೇ ಸುಮನಸಸ್ತಾತ ಶಾಮ್ಯಾಯ ಭರತರ್ಷಭಾಃ ಅಲಮೇವ ಶಮಂ ಯಾಮಿ ತಥಾ ಯುದ್ಧಾಯ ಸಂಜಯ ಧರ್ಮಾನ್ವಯೋ ಬಲಂ ಚಾಕಂ ಮೃದವೇದ ಅರುಣಾಯ ಚ. ಪಾಪ ಇನ್ನೂ ನಿಲ್ಸಿಲ್ಲ ಅವನ ಮಾತು, ಇನ್ನೂ ಹೇಳ್ತಾನೆ. ನೋಡಪ್ಪ, ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ, ಒಳ್ಳೆ ಮೂರ್ಖನಾದ್ರೂ ಆಗಿರ್ಲಿ, ವೀರನಾದ್ರೂ ಆಗಿರ್ಲಿ, ಬಲಶಾಲಿಯಾದ್ರೂ ಆಗಿರ್ಲಿ, ದುರ್ಬಲನಾದ್ರೂ ಆಗ್ಲಿ, ಧಾತ ಅಂದ್ರೆ ವಿಧಿ, ಅವನನ್ನ ಖಂಡಿತವಾಗಲೂ ತನ್ನ ಕಂಟ್ರೋಲಿಗೆ ತಗೊಂಡೇ ತಗೊಳತ್ತೆ. ಎಲ್ಲರೂ ವಿಧಿ ಆಡಿಸಿದ ಆಟವನ್ನ ಆಡತಕ್ಕಂಥವರು, ಎಲ್ಲರೂ ವಿಧಿಯ ಕಂಟ್ರೋಲ್ ನಲ್ಲಿ ಇರತಕ್ಕಂತಹ ವ್ಯಕ್ತಿಗಳು. ಆದ್ದರಿಂದ ಭಗವಂತ ಸರ್ವಜ್ಞ, ಯಾರಿಗೆ ಯಾವುದನ್ನು ಕೊಡಬೇಕೋ ಅದನ್ನ ಕೊಡ್ತಾನೆ. ಬಾಲಕನಿಗೆ ಪಾಂಡಿತ್ಯವನ್ನ ಕೊಡ್ತಾನೆ, ಪಂಡಿತನಿಗೆ ಏನು ಬಾಲಕ ಆಡ್ದಾಗ ಆಡುವಂತೆ ಮಾಡಿಬಿಡ್ತಾನೆ ದೇವರು. ಆದ್ದರಿಂದ ನೀನು
ಅಲ್ಲಿ ಹೋಗಿ ಸರಿಯಾಗಿ ಮಾತಾಡ್ಬೇಕು. ನಮಗೆ ಯುದ್ಧ ಹೇಳ್ತೇನೆ ಬಿಟ್ರೆ ಯುದ್ಧ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಸಂಧಿಯನ್ನ ಮಾಡ್ಕೊಳ್ಲಿಕ್ಕೆ ಏನೇನು ಉಪಯೋಗ ಆಗುತ್ತೋ ಅದೆಲ್ಲ ಹೇಳ್ಬೇಕು. ನೋಡೋಣ. ಗಾವಲ್ಗಣಿ ಕುರುದೇಶಕ್ಕೆ ಹೋಗಬೇಕು, ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ ಅವನ ಕಾಲನ್ನ ಗಟ್ಟಿ ಹಿಡಿದು ಹೇಗಿದ್ದಿ ಅಂತ ಕೇಳಬೇಕು. ನಿನ್ನಿಂದ ಪಾಂಡವರು ಸುಖವಾಗಿದ್ದಾರೆ ಅಂತ ಧೃತರಾಷ್ಟ್ರನಿಗೆ ಹೇಳಬೇಕು. ನಿನ್ನ ಅನುಗ್ರಹದಿಂದ ಮಕ್ಕಳು ರಾಜ್ಯವನ್ನ ಪಡೆದ್ರು, ನೀನೇ ಅವರಿಗೆ ಇಂದ್ರಪ್ರಸ್ಥ ರಾಜ್ಯದಲ್ಲಿ ಕೂಡಿಸಿದೆ, ಈಗ ನೀನೇ ಅವರನ್ನ ಉದಾಸೀನ ಮಾಡ್ತಾ ಇದ್ದಿ. ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿರತಕ್ಕಂಥ ಪಾಂಡವರನ್ನ ಯಾವ ಕಾಲಕ್ಕೂ ಉದಾಸೀನ ಮಾಡಬೇಡಪ್ಪ ಅಂತ ಹೇಳಬೇಕು ದೊಡ್ಡಪ್ಪನಿಗೆ. ಸಮಗ್ರ ರಾಜ್ಯವನ್ನ ಒಬ್ಬನಿಗೆ ಯಾವತ್ತಿಗೂ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಜೀವನ ಮಾಡೋಣ. ತಸ್ಮಾತ್ ಸಂಗತ್ಯ ಜೀವಾಮಹ, ಒಟ್ಟಿಗೆ ಬದುಕೋಣ. ಶತ್ರುಗಳ ವಶಕ್ಕೆ ನೀನು ತುತ್ತಾಗಬೇಡ ಅಂತ ಹೇಳಬೇಕು. ಭೀಷ್ಮಾಚಾರ್ಯಗೆ ನಮಸ್ಕಾರ ಮಾಡಬೇಕು. ಅಮದ್ಯಪಂ, ಯಾವತ್ತೂ ಮದ್ಯಪಾನ ಮಾಡದೇ ಇರತಕ್ಕಂಥ ಮಹಾನುಭಾವರು. ಅಪ್ಪ ಎಂಥ ಮಾತು ನೋಡಿ. ಭೀಷ್ಮಾಚಾರ್ಯರ ರಾಜಾನಃ ಪ್ರಾಯೋ ಮದ್ಯಪಾಹ ಭವಂತಿ. ನೋಡಿ, ಕ್ಷತ್ರಿಯರು ರಾಜರು ಅಂದ್ರೆ ಪ್ರಾಯಶಃ ಅವರೆಲ್ಲ ಮದ್ಯಪಾನವನ್ನ ಮಾಡ್ತಾರೆ. ಭೀಷ್ಮಸ್ತು ವ್ರತಶೀಲತ್ವಾದ್ ಮದ್ಯನ್ನ ಪಿಬತಿ. ಭೀಷ್ಮಾಚಾರ್ಯರು ಒಳ್ಳೆ ದೇವವ್ರತರಾದ್ದರಿಂದ, ಭೀಷಣವಾದ ವ್ರತವನ್ನ ಮಾಡತಕ್ಕಂಥ ಮಹಾನುಭಾವರಾದ್ದರಿಂದ ಅವ್ರು ಯಾವತ್ತೂ ಮದ್ಯಪಾನವನ್ನ ಮಾಡೇ ಇಲ್ಲ. ಏನ್ ವೈಭವ ನೋಡಿ. ಅಮದ್ಯಪಂ, ಕ್ಷತ್ರಿಯರಾದರೂ ಮದ್ಯಪಾನವನ್ನ ಮಾಡದೇ ಇರತಕ್ಕ ಮಹಾನುಭಾವರಾದ ಭೀಷ್ಮರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಹೇಳ್ಬೇಕು, ನಮ್ಮ ಅಜ್ಜ ಅವರು ಶಂತನುವಿನ ವಂಶ ನಾಶವಾಗ್ತಾ ಇತ್ತು, ಅದನ್ನ ಮತ್ತೆ ಉದ್ಧಾರ ಮಾಡಿದವರು ಸ್ವಾಮಿ ನೀವು. ಮೊಮ್ಮಕ್ಕಳು ಸಂತೋಷವಾಗಿರುವಂತೆ ಅನುಗ್ರಹ ಮಾಡಿ, ಏನಾದ್ರೂ ಮಾಡಿ ಅಂತ ಹೇಳಬೇಕು. ಹಾಗೆ ವಿದುರ ಇದ್ದಾನೆ, ಕುರುಪಾಂಡವರಲ್ಲಿ ಶಾಂತಿಯನ್ನ ಅಪೇಕ್ಷೆ ಪಡತಕ್ಕಂತಹ ವ್ಯಕ್ತಿ. ಹೇಳೋವನಿಗೆ, ಧರ್ಮರಾಜನಿಗೂ ಶಾಂತಿ ಬೇಕಂತೆ, ಯುದ್ಧ ಬೇಡವಂತೆ ಅಂತ ಮಾತಾಡಬೇಕು. ಅಲ್ಲಿಂದ ಮುಂದಕ್ಕೆ ದುರ್ಯೋಧನನ ಹತ್ತಿರಕ್ಕೆ ಹೋಗ್ಬೇಕು. ನೀವು ಮನವೊಲಿಸಬೇಕು, ನಿಧಾನವಾಗಿ ಮಾತಾಡಬೇಕು. ನೋಡಪ್ಪ, ಸಭಾ ಮಧ್ಯದಲ್ಲಿ ದ್ರೌಪದಿಗೆ ಅವಮಾನ ಮಾಡಿದ್ರಿ, ಅದರಿಂದ ಏನ್ ದುಃಖ ಆಯ್ತು? ನಾವದೆಲ್ಲ ಸಹಿಸ್ಕೊಳ್ತೇವೆ. ನಿನ್ನಿಂದ ಕುರುಗಳು ಸಾಯೋದು ಬೇಡ. ನೀನು ಮಾಡಿದ ಎಲ್ಲ ಅಪಚಾರವನ್ನ ಅಪಕಾರವನ್ನ ಎಲ್ಲವನ್ನ ಸಹಿಸ್ಕೊಂಡ್ರು ಪಾಂಡವರು. ಎಲ್ಲ ಕುರಿಗಳಿಗೂ ಅದು ಗೊತ್ತಿದೆ. ನಮ್ಮನ್ನ ಕೃಷ್ಣಾಜಿನವನ್ನ ಉಟ್ಟುಕೊಂಡು ಊರ್ ಬಿಟ್ಟು ಹೊರಗೆ ಹೋಗುವಂತೆ ಮಾಡಿಬಿಟ್ರು. ಇರ್ಲಿ, ನಾವು ಸಹಿಸ್ಕೊಳ್ತೇವೆ ಅದನ್ನ. ಕೌರವರು ನಿನ್ನಿಂದ ಸಾಯೋದು ಬೇಡ ಕುರುಗಳು. ದುಶ್ಯಾಸನ ನಿನ್ನ ಮಾತಿನಂತೆ ದ್ರೌಪದಿಯ ತಲೆ ಕೂದಲನ್ನ ಹಿಡಿದು ಎಳ್ಕೊಂಡ್ಬಂದ್ಬಿಟ್ನಲ್ಲ, ಆ ದುಃಖ ನೋವನ್ನು ನಾವು ಉಪೇಕ್ಷೆ ಮಾಡುತ್ತೇವೆ. ನಮಗೆ ಎಷ್ಟು ಬೇಕೋ ಆ ರಾಜ್ಯ ನಮಗೆ ಸಿಕ್ಕೇ ಸಿಗತ್ತೆ. ಬೇರೆಯವರಿಗೆ ಸಂಬಂಧಪಟ್ಟ ಪದಾರ್ಥದ ಮೇಲೆ ನೀ ಏನ್ ಆಸೆ ಪಡ್ತಾ ಇದ್ದಿ ಅದನ್ನ ಬಿಟ್ಬಿಡಪ್ಪ. ಆ ಬುದ್ಧಿ ನಿನಗೆ ಬರೋದು ಬೇಡ. ನಾವಿಬ್ಬರೂ ಸುಖವಾಗಿರೋಣ, ನಮ್ಮಿಬ್ಬರಲ್ಲೂ ಪ್ರೀತಿ ಬರಲಿ. ಸಂಧಿ ಬೇಕು, ನಮಗೆ ಸಂಧಾನ ಆಗಬೇಕು. ಇಡೀ ರಾಜ್ಯ ಕೊಡ್ಲಿಕ್ಕಾಗದೇ ಇದ್ರೂ ಪರವಾಗಿಲ್ಲ, ರಾಜ್ಯದ ಕೆಲವು ಪೋರ್ಷನ್ಸ್ ಆದ್ರೂ ಕೊಡು. ಅದೂ ಆಗಲಿಲ್ಲ ಅಂತಂದ್ರೆ 5 ಗ್ರಾಮಗಳನ್ನ ಆದ್ರೂ ಕೊಡು. ಕುಶಸ್ಥಲ, ವೃಕಸ್ಥಲ, ಆವಂತಿ, ವಾರಣಾವತ, ಈ 4 ನಾನು ಕೇಳ್ತಾ ಇದ್ದೇನೆ. ಕುಶಸ್ಥಲ, ವೃಕಸ್ಥಲ, ಅವಂತಿ, ವಾರಣಾವತ. ಇನ್ನು 5ನೇ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡು. ಈ 5 ಗ್ರಾಮಗಳನ್ನ ನಾವು 5 ಜನ ಅಣ್ಣ ತಮ್ಮಂದ್ರು ಇಟ್ಕೊಂಡು ಚೆನ್ನಾಗಿರ್ತೇವೆ. ನಮ್ಮಿಬ್ಬರ ಮಧ್ಯ ಭ್ರಾತೃಭಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆ ಆಗೋದು ಬೇಡ. ಅಣ್ಣ ತಮ್ಮಂದಿರ ಒಟ್ಟಿಗೆ ಸೇರ್ಲಿ, ತಂದೆ ಮಕ್ಕಳು ಒಟ್ಟಿಗೆ ಸೇರ್ಲಿ. ಪಾಂಚಾಲರು, ಕುರುಗಳು, ಸಂಬಂಧಿಗಳು ಅವ್ರು ನಗನಗತಾ ಸೇರ್ಕೊಳ್ಳಿ ಒಟ್ಟಿಗೆ.
ಕುರುಪಾಂಚಾಲರು ಸಂತೋಷವಾಗಿರೋದನ್ನ ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೇನಪ್ಪ. ಎಲ್ಲರ ಮನಸ್ಸು ಒಳ್ಳೇದೆ, ಗಲಾಟೆ ಬೇಡ. ನನಗೆ 5 ಗ್ರಾಮ ಕೊಡು ಸಾಕು. ಇದಕ್ ರೆಡಿ ಇಲ್ಲ ಅಂದ್ರೆ ಅಲಮೇವ ಶಮಂ ಯಾಮಿ ತಥಾ ಯುದ್ಧಾಯ ಸಂಜಯ. ಶಾಂತಿಗೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಧರ್ಮಕ್ಕೆ ಅನುಸಾರವಾದಂತಹ ಕರ್ಮಕ್ಕೂ ಸಿದ್ಧ, ದಾರುಣವಾದ ಯುದ್ಧಕ್ಕೂ ಸಿದ್ಧ. ಇದನ್ನ ನೀನು ಹೇಳ್ಬೇಕು ಅವ್ರಿಗೆ. ಈ ಮಾತನ್ನ ನೀನಲ್ಲಿ ತಿಳಿಸ್ಕೊಡ್ಬೇಕು. ಧರ್ಮಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಶಾಂತಿಗೂ ರೆಡಿ, ಯುದ್ಧಕ್ಕೂ ರೆಡಿ. ಧರ್ಮರಾಜಸ್ಯತು ವಚ ಶ್ರುತ್ವಾ ಪಾರ್ಥೋ ಧನಂಜಯ ಉವಾಚ ಸಂಜಯನ್ ತತ್ರ ವಾಸುದೇವಸ್ಯ ಶೃಣ್ವತಃ ಪಿತಾಮಹಂ ಶಾಂತನವಂ ಧೃತರಾಷ್ಟ್ರಂ ತು ಸಂಜಯ ದ್ರೋಣಪುತ್ರಂ ಸಪುತ್ರಂ ಶಲ್ಯಂ ಚ ಮಹಾರಾಜಂ ಚ ಬಾಲ್ಯಕಂ ವಿಕರ್ಣಂ ಸೋಮದತ್ತಂ ಚ ಶಕುನಿಂ ಚಾಪಿ ಸೌಬಲಂ ವಿವಿಂಶತಿಂ ಚಿತ್ರಸೇನಂ ಜಯತ್ಸೇನಂ ಚ ಸಂಜಯ ಭಗದತ್ತಂ ತಥಾ ಚೈವ ಶೂರಂ ರಣಕೃತಾಂಬರಂ ಯೇ ಚಾಪ್ಯನ್ಯೇ ಕುರವಸ್ತತ್ರ ಸಂತಿ ರಾಜಾನಶ್ಚೇತ್ ಭೂಮಿಪಾಲಾತ್ ಸಮೇತಾಃ ಯುಯುತ್ಸವಃ ಪಾರ್ಥಿವಾಃ ಸೈಂಧವಾಶ್ಚ ಸಮಾನೀತಾ ಧಾರ್ತರಾಷ್ಟ್ರೇಣ ಸೂತ ಯಥಾ ನ್ಯಾಯಂ ಕುಶಲಂ ವಂದನಂ ಚ ಸಮಾಗಮೇ ಮದ್ವಚನೇನ ವಾಚ್ಯಾಃ ತಥೋ ಬ್ರೂಯಾಃ ಸಂಜಯ ರಾಜ ಮಧ್ಯೆ ದುರ್ಯೋಧನಂ ಪಾಪಕೃತಾಂ ಪ್ರಧಾನಂ ಏವಂ ಪ್ರತಿಷ್ಠಾಪ್ಯ ಧನಂಜಯಸ್ತಂ ತತೋರ್ಥವದ್ಧರ್ಮವಚ್ಚೈವ ಪಾರ್ಥಃ ಉವಾಚ ವಾಕ್ಯಂ ಸ್ವಜನ ಪ್ರಹರ್ಷಂ ವಿತ್ರಾಸನಂ ಧೃತರಾಷ್ಟ್ರಾತ್ಮಜಾನಾಂ ಅರ್ಜುನೇನ ಸಮಾಧಿಷ್ಟಸ್ತಥೇತ್ಯುಕ್ತ್ವಾ ತು ಸಂಜಯಃ ಪಾರ್ಥಾನಾಮಂತ್ರಯಾಮಾಸ ಕೇಶವಂಚ ಯಶಸ್ವಿನಂ ಅನುಜ್ಞಾತಃ ಪಾಂಡವೇನ ಪ್ರಯಯೋ ಸಂಜಯಸ್ತದಾ ಶಾಸನಂ ಧೃತರಾಷ್ಟ್ರಸ್ಯ ಸರ್ವಂ ಕೃತ್ವಾ ಮಹಾತ್ಮನಃ ತತಸ್ತು ಸಂಜಯಃ ಕ್ಷಿಪ್ರಂ ಏಕಾಹೇನ ಪರಂತಪಃ ಯಾತಿ ಸ್ಮ ಹಸ್ತಿನಪುರಂ ನಿಶಾಕಾಲೇ ಪರಂತಪ ಸಂಪ್ರಾಪ್ಯ ಹಸ್ತಿನಪುರಂ ಶೀಘ್ರಮಶ್ವೈರ್ಮಹಾಜವೈಃ ಅಂತಃಪುರಮುಪಸ್ಥಾಯ ದ್ವಾಸ್ಥಂ ವಚನಮಬ್ರವೀತ್ ಆಚಕ್ಷ್ವ ಧೃತರಾಷ್ಟ್ರಾಯ ದ್ವಾಸ್ಥಮಾಂ ಸಮುಪಾಗತಂ ಸಕಾಶಾತ್ ಪಾಂಡುಪುತ್ರಾಣಾಂ ಸಂಜಯಂ ಚಿರಂ ಕೃತಾಃ ಜಾಗರ್ತಿ ಚೇದಭಿವದೇಸ್ತ್ವಂ ಹಿ ದ್ವಾಸ್ಥಃ ಪ್ರವಿಶೇಯಂ ವಿಜಿತೋ ಭೂಮಿಪಸ್ಯ ಸಂಜಯೋಯಂ ಭೂಮಿಪತೆ ನಮಸ್ತೆ ದಿದೃಕ್ಷಯಾದ್ವಾರಮುಪಾಗತಸ್ತೆ ಪ್ರಾಪ್ತೋ ದೂತಃ ಪಾಂಡವಾನಾಂ ಸಕಾಶಾತ್ ಪ್ರಸಾಧಿರಾಜನ್ ಕಿಮಯಂ ಕರೋತು ಆಚಕ್ಷಮಾಂ ಸುಖಿನಂ ಕಾಲ್ಯಮಸ್ಮೈ ಪ್ರವೇಶ್ಯತಾಂ ಸ್ವಾಗತಂ ಸಂಜಯಾಯ ನ ಚಾಹಮೇತಸ್ಯ ಭವಾಮ್ಯಕಾಲ್ಯಃ ಸಮೇಕಸ್ಮಾದ್ವಾರಿ ತಿಷ್ಠೇಚ್ಚ ಸೂತಃ ತತಃ ಪ್ರವಿಶ್ಯಾನುಮತೆ ನೃಪಸ್ಯ ಮಹಾವೇಶ್ಮ ಪ್ರಾಜ್ಞ ಶೂರಾರ್ಯಗುಪ್ತಂ ಸಿಂಹಾಸನಸ್ಥಂ ಪಾರ್ಥಿವಮಾಸಸಾದ ವೈಚಿತ್ರವೀರ್ಯಂ ಪ್ರಾಂಜಲಿಃ ಸೂತಪುತ್ರಃ ಸಂಜಯೋಹಂ ಭೂಮಿಪತೆ ನಮಸ್ತೆ ಪ್ರಾಪ್ತೋಸ್ಮಿ ಗತ್ವಾ ನರದೇವ ಪಾಂಡವಾನ್ ಅಭಿವಾದ್ಯ ತ್ವಾಂ ಪಾಂಡುಪುತ್ರೋ ಮನಸ್ವಿ ಯುಧಿಷ್ಠಿರಃ ಕುಶಲಂ ಚಾನ್ವಪೃಚ್ಛತ್ ಅತೆ ಪುತ್ರಾನ್ ಪೃಚ್ಛತಿ ಪ್ರೀಯಮಾಣಃ ಕಚ್ಚಿತ್ ಪುತ್ರೈಃ ಪ್ರೀಯಸೇ ನಪ್ತೃಭಿಶ್ಚ ತಥಾ ಸುಹೃದ್ಭಿಃ ಸಚಿವೈಶ್ಚ ರಾಜನ್ ಯೇ ಚಾಪಿ ತ್ವಾಂ ಉಪಜೀವಂತಿ ತೈಶ್ಚ ಅಭ್ಯೇತ್ಯತಾಂ ತ್ವಾಂ तात ವದಾಮಿ ಸಂಜಯ ಅಜಾತಶತ್ರುಂ ಚ ಸುಖೇನ ಪಾರ್ಥಂ ಕಚ್ಚಿತ್ ಸ ರಾಜ ಕುಶಲೀ ಸಪುತ್ರಃ ಸಹ ಮಾತ್ಯಃ ಸಾನುಜಃ ಕೌರವಾಣಾಂ. ಧರ್ಮರಾಜನ ಮಾತನ್ನ ಕೇಳಿ, ಧರ್ಮರಾಜನ ಮಾತು, ಒಂದು ಕುಶಲ ಪ್ರಶ್ನೆಯನ್ನ ಕೇಳು ಇತ್ಯಾದಿಗಳನ್ನ ಹೇಳಿದಂತಹ ಮಾತು ಮುಗಿದ ಮೇಲೆ ಕೃಷ್ಣ ಕೇಳ್ತಾ ಇರುವಂತೆ ಅರ್ಜುನ ಹೇಳ್ದ. ಕೃಷ್ಣದೇವರ ಸಮ್ಮುಖದಲ್ಲಿ ಧರ್ಮರಾಜ ಕೇಳ್ತಾ ಇರುವಂತೆ ಹೇಳ್ತಾನ ಅರ್ಜುನ. ಭೀಷ್ಮ, ಧೃತರಾಷ್ಟ್ರ, ಮಗನಿಂದ ಕೂಡಿದ ದ್ರೋಣದ್ರ ಅಶ್ವತ್ಥಾಮಾಚಾರ್ಯರಿಂದ ಕೂಡಿದ ದ್ರೋಣಾಚಾರ್ಯರು, ಶಲ್ಯ, ಬಾಲ್ಯಕ, ವಿಕರ್ಣ, ಸೋಮದತ್ತ, ಶಕುನಿ, ವಿವಿಂಶತಿ, ಚಿತ್ರಸೇನ, ಭಗದತ್ತ, ಇಷ್ಟೇ ಅಲ್ಲ, ಅಲ್ಲಿ ಯಾರ್ಯಾರು ಕುರುಗಳಿದ್ದಾರೆ, ಯುದ್ಧವನ್ನ ಮಾಡಬೇಕು ಅಂತ ಸಿಂಧು ಸೌವೀರಾದಿ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರು ಬಂದಿದ್ದಾರೆ, ದುರ್ಯೋಧನ ಯಾರನ್ನೆಲ್ಲ ಗುಂಪು ಸೇರಿಸಿದ್ದಾನೆ, ಎಲ್ಲ ನಮಸ್ಕಾರ ಮಾಡಿ ನಾವೆಲ್ಲ ಚೆನ್ನಾಗಿದ್ದೇವೆ ಅಂತ ಹೇಳ್ಬೇಕು.
ಪಾಪವನ್ನ ಯಾರು ಮಾಡ್ತಾರೆ ಅಂತಹ ಪಾಪ ಮಾಡುವಂತಹ ವ್ಯಕ್ತಿಗಳೆಲ್ಲ ಅತ್ಯಂತ ಶ್ರೇಷ್ಠ ಕಲಿ. ಆ ಕಲಿಯ ಸ್ವರೂಪನಾಗಿರತಕ್ಕ ದುರ್ಯೋಧನಂಗ್ ಹೇಳ್ಬೇಕು, ಅಣ್ಣ ಏನ್ ಹೇಳದ್ನ ಅದನ್ನ ಹೇಳ್ಬೇಕು ಅಂತ ಹೇಳಿ ಕಳಿಸ್ಕೊಟ್ಬಿಟ್ಟ ಅರ್ಜುನ ಸಂಜಯನನ್ನ. ಅವನ ಮಾತು ಹೇಗಿತ್ತು ಅಂದ್ರೆ ಧರ್ಮಾರ್ಥಗಳಿಂದ ಕೂಡಿತ್ತು, ಸಜ್ಜನರಿಗೆ ಸಂತೋಷ, ದುರ್ಯೋಧನಾದಿಗಳಿಗೆ ಭಯ. ಇಂತಹ ಮಾತನ್ನ ಅವನು ಆಡಿಬಿಟ್ಟ. ಅದ್ಯಾವ್ದು ಹೇಳಲಿಲ್ಲ ನೋಡಿ ವ್ಯಾಸರು, ಯಾವ ಮಾತನ್ನ ಆಡಿದ ಅಂತ ಹೇಳಿ ಒಟ್ನಲ್ಲಿ ಮಾತಾಡಿದ. ಅದೇ ಪ್ರಕಾರವಾದಂತಹ ಮಾತುಗಳನ್ನ ಆಡಿ ಹೋಗು ಅಂತ ಕಳಿಸ್ದ. ಸಂಜಯ, ಅರ್ಜುನ, ಕೃಷ್ಣ, ಧರ್ಮರಾಜ ಅವರೆಲ್ಲರ ಅನುಜ್ಞೆಯನ್ನ ಪಡೆದು ಹೊರಟು ಬಿಟ್ಟ. ಧೃತರಾಷ್ಟ್ರ ಏನ್ ಕೆಲಸ ಮಾಡ್ಬೇಕು ಅಂತ ಕಳಿಸಿದ್ನೋ ಆ ಕೆಲಸವನ್ನ ಮಾಡಿ ಹೊರಟು ಬಿಟ್ಟ. ಅಲ್ಲಿಂದ ಬೇಗ ಒಂದು ದಿನದಲ್ಲಿ ಪ್ರಯಾಣ ಮಾಡದ. ರಾತ್ರಿ ಅಷ್ಟೊತ್ತಿಗೆ ಹಸ್ತಿನಾವತಿಗೆ ಬಂದ. ಒಳ್ಳೆ ಫಾಸ್ಟ್ ಆಗಿ ಹೋಗುವಂತ ಕುದುರೆ, ಅದ್ರ ಮೇಲೆ ಹತ್ಕೊಂಡು ಬಂದಿದ್ದಾನೆ. ಹಸ್ತಿನಾವತಿಗೆ ಬಂದ, ಅಂತಃಪುರಕ್ಕೆ ಬಂದ. ಅಲ್ಲಿ ದ್ವಾರಪಾಲಕ ಇದ್ನಲ್ಲ, ಆ ದ್ವಾರಪಾಲಕನನ್ನು ಕೇಳ್ದ, ನೋಡಪ್ಪ ಪಾಂಡವರ ಕಡೆಯಿಂದ ನಾನು ಬಂದಿದ್ದೇನೆ, ಹೋಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳು, ಅವನು ಎದ್ದಿದ್ರೆ ನಮಸ್ಕಾರ ಮಾಡಿ ಹೇಳು, ಬರಬಹುದು ಅಂತ ಪರ್ಮಿಷನ್ ಕೊಟ್ರೆ ಬರ್ತೇನೆ, ಇಲ್ಲ ಬೆಳಗ್ಗೆ ಬರ್ತೇನೆ ಅಂತ ಹೇಳಿದ್ದಕ್ಕೆ ದ್ವಾರಪಾಲಕ ಹಾಗೆ ಆಗ್ಲಿ ಅಂತ ನೇರ ಅಂತಃಪುರಕ್ಕೆ ಬಂದು ಧೃತರಾಷ್ಟ್ರನಿಗೆ ಹೇಳ್ದ, ಸ್ವಾಮಿ ನಿಮ್ ದರ್ಶನ ಮಾಡ್ಬೇಕು ಅಂತ ಸಂಜಯ ಬಂದಿದ್ದಾನೆ, ಕಳಿಸ್ಲಾ, ಏನ್ ಮಾಡ್ಲಿ? ನಾನ್ ಸುಖವಾಗಿದ್ದೇನಪ್ಪ, ಕಳಿಸೋನ್ನ. ಅವನಿಗೆ ಯಾವತ್ತು ನೋ ಎಂಟ್ರಿ ಬೋರ್ಡೇ ಇಲ್ಲ, ನಾನು ಅಕಾಲ್ಯ ಅಲ್ವೇ ಅಲ್ಲ, ನಾಳೆ ಬಾ, ಇವಾಗ ಬಾ, ಈಗ ಬರ್ಬೇಡ, ನಂಗೆ ಪ್ರೈವೇಸಿ ಬೇಕು, ಯಾವ್ದಿಲ್ವೇ ಇಲ್ಲ. ಎಲ್ಲ ಕಾಲಕ್ಕೂ ನನ್ನ ಹತ್ರ ಬಂದು ಮಾತಾಡಬಹುದು ಅವನು, ಕಳಿಸವನ್ನ. ಯಾಕೆ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾನ ಅವನು? ಕಸ್ಮಾತ್ ದ್ವಾರಿ ತಿಷ್ಠೇಚ್ಛ ಸೂತಃ, ದೂತನಾಗಿ ಹೋಗಿರತಕ್ಕ ನನ್ನ ಸೂತ ಸಂಜಯ ಯಾಕೆ ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾನೆ, ಕಳಿಸವನ್ನ ಅಂತ ಹೇಳ್ತಾ ಇದ್ದ ಹಾಗೆ ದ್ವಾರಪಾಲಕ ಹೋಗಿ ಹೇಳ್ದ ಬರ್ಬೇಕಂತೆ ಅಂತ ಓಡ್ ಬಂದ ಅವನು. ಸಿಂಹಾಸನದಲ್ಲಿ ಕೂತಿದ್ದಾನೆ ವಿಚಿತ್ರ ವೀರ್ಯನ ಮಗನಾಗಿರತಕ್ಕಂತಹ ಧೃತರಾಷ್ಟ್ರ. ಕೈ ಮುಗಿದು ನಮಸ್ಕಾರ ಮಾಡಿ ಹೇಳ್ದ, ಸ್ವಾಮಿ ಸಂಜಯ ಬಂದಿದ್ದೇನೆ, ಪಾಂಡವರ ಹತ್ರಕ್ಕೆ ಹೋಗಿ ಬಂದಿದ್ದೇನೆ. ಧರ್ಮರಾಜ ನಿಮಗೆ ನಮಸ್ಕಾರ ಮಾಡಿ ಕುಶಲ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಬಂಧುಗಳು ಎಲ್ಲರೂ ನಿನ್ನನ್ನ ಆಶ್ರಯ ಮಾಡ್ಕೊಂಡು ಯಾರಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ಸಂತೋಷವಾಗಿದ್ಯಾ ಅಂತ ನಿಮ್ಮೆಲ್ಲರ ಕುಶಲ ಪ್ರಶ್ನೆಯನ್ನು ಧರ್ಮರಾಜ ಮಾಡ್ತಾ ಇದ್ದಾನೆ. ನಮಸ್ಕಾರ ಸ್ವಾಮಿ ಅಂತ ಹೇಳಿದ್ದಕ್ಕೆ ಅಜಾತಶತ್ರು ನೋಡಿ, ಧರ್ಮರಾಜನ ಬಗ್ಗೆ ಮಾತಾಡುವಾಗ ಅಜಾತಶತ್ರು ಅನ್ನೋ ಪದ ನಿಯಮೇನ ಬಳಕೆ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ ಅನೇಕ ಅಧ್ಯಾಯಗಳಲ್ಲಿ. ವಿರಾಟ ಪರ್ವದಲ್ಲೂ ಹಾಗೆ, ಇಲ್ಲೂ ಹಾಗೆ. ಅವನ್ ಚೆನ್ನಾಗಿದ್ದಾನೇನಪ್ಪ, ಅಮಾತ್ಯ ಮಂತ್ರಿಗಳಿಂದ, ಅಣ್ಣ ತಮ್ಮಂದಿರಿಂದ, ಮಕ್ಕಳಿಂದ, ಹೆಂಡತಿಯರಿಂದ ಕೂಡಿದಂತಹ ಧರ್ಮರಾಜ ಸಂತೋಷವಾಗಿದ್ದಾನ, ಸುಖವಾಗಿದ್ದಾನ, ಅವನು ಹೇಗಿದ್ದಾನೆ? ಸಂಜಯ ಅಂದ, ಸಹಾಮಾತ್ಯ ಕುಶಲೀ ಪಾಂಡುಪುತ್ರೋ ಭೂಯಶ್ಚಾಹೋ ಯಚ್ಚತೇಗ್ರೇ ಮನೋಭೂತ್ ನಿರ್ಣಿಕ್ತ ಧರ್ಮಾರ್ಥಕರೋ ಮನಸ್ವಿ ಬಹುಶ್ರುತೋ ದೃಷ್ಟಿಮಾನ್ ಶೀಲವಾನ್ಶ್ಚ. ಪರೋ ಧರ್ಮಃ ಪಾಂಡವಸ್ಯ ನೃಶಂಸ್ಯಂ ಧರ್ಮಃ ಪರೋ ವಿತ್ತ ಚಯಾತ್ಮನೋಸ್ಯ ಸುಖಪ್ರಿಯೇ ಧರ್ಮಹೀನೇ ನ ಪಾರ್ಥೇ ನುರುಧ್ಯತೆ ಭಾರತ ತಸ್ಯ ಬುದ್ಧಿಃ ನನ್ವೇವ ಮನ್ಯೇ ಪುರುಷಸ್ಯ ಕರ್ಮ ಸಂಪದ್ಯತೆ ಸುಪ್ರಯುಕ್ತಂ ಯಥಾವತ್ ಅಕುರ್ವತ ಸ್ಯಾತ್ ಯದಿ ಚಾಪಿ ಸರ್ವಂ ತಸ್ಮಾದಾಹುಃ ಪೌರುಷಂ ಕರ್ಮಣೋ ಹಿ ಮಾತುಃ ಪಿತುಃ ಕರ್ಮಣಾಭಿಪ್ರಸೂತಃ ಸಂವರ್ಧತೆ ಕರ್ಮಣಾ ಭೋಜನೇನ ಪ್ರಿಯಾ ಪ್ರಿಯೇ ಸುಖ ದುಃಖೇ ಚ ರಾಜನ್ನಿಂದಾ ಪ್ರಶಂಸೆ ಚ ಭಜೇತಯೇನ ಪರಪ್ರಯುಕ್ತಃ ಪುರುಷೋ ವಿಚೇಷ್ಟತೆ ಸೂತ ಪ್ರೋತಾ ದಾರುಮಯೀ ವಯೋಷಾ ಇಮಂಚ ದೃಷ್ಟಾ ತವ ಕರ್ಮದೋಷಂ ಮನ್ಯೇ ವರಂ ಕರ್ಮ ದೈವಂ ಮನುಷ್ಯಾತ್ ಇಮಂಚ ದೃಷ್ಟ್ವಾ ತವ ಕರ್ಮದೋಷಂ ಪಾಪೋದರ್ಕಂ ಘೋರಮವರ್ಣರೂಪಂ ಯಾವತ್ ಪರಂ ಕಾಮಯತೆ ತಿಕಾಲ್ಯಂ ತಾವನ್ನರೋಯಂ ಲಭತೆ ಪ್ರಶಂಸಾಂ ಅಜಾತಶತ್ರುಸ್ತು ವಿಹಾಯ ಪಾಪಂ ಜೀರ್ಣಾಂ ತ್ವಚಂ ಸರ್ಪ ಇವಾವಮುಚ್ಯ ವಿರೋಚತೆ ಹ್ಯಾರ್ಯವೃತ್ತೇನ ವೀರೋ ಯುಧಿಷ್ಠಿರಸ್ತ್ವಯಿ ಪಾಪಂ ವಿಸೃಜ್ಯ ಅಂಗಾತ್ಮನಃ ಕರ್ಮ ನಿಬೋಧ ರಾಜನ್ ಧರ್ಮಾರ್ಥಯುಕ್ತಾದಾರ್ಯವೃತ್ತಾದಪೇತಂ ಉಪಕ್ರೋಶಂ ಚೇಹ ಗತೋಸಿ ರಾಜನ್
ಭೂಯಶ್ಚ ಪಾಪಂ ವಿಸೃಜನ್ನಮುತ್ರ ಸತ್ವಮರ್ಥಂ ಸಂಶಯಿತಂ ವಿನಾತೈಃ ಅಸಂಶಸೆ ಆಶಂಸಸೆ ಪುತ್ರವಶಾನುಗಃ ಸನ್ ಅಧರ್ಮ ಶಬ್ದಶ್ಚ ಮಹಾನ್ ಪೃಥಿವ್ಯಾಂ ನೇದಂ ಕರ್ಮ ತ್ವತ್ಸಮಂ ಭಾರತಾಗ್ರ್ಯ ಹೀನ ಪ್ರಜ್ಞೋ ದೌಷ್ಕುಲೇಯೋ ನೃಶಂಸೋ ಧರ್ಮದ್ವೇಷೀ ಕ್ಷತ್ರ ವಿದ್ಯಾಸ್ವಧೀರಃ ಏವಂ ಧರ್ಮಾನಾಪದಃ ಸಂತಿ ತೀರ್ಷೇತ್ ಹೀನೋ ವೀರ್ಯಾದ್ಯಶ್ಚ ಭವೇದಶಿಷ್ಟಃ ಕುಲೇ ಜಾತೋ ಬಲವಾನ್ ಯೋ ಯಶಸ್ವಿ ಬಹುಶ್ರುತಃ ಸುಖಜೀವಿ ಜಿತಾತ್ಮ ಧರ್ಮಾಧರ್ಮೋ ಗ್ರಥಿತೌ ಯೋ ಬಿಭರ್ತಿ ಸಹ್ಯಸ್ಯ ದಿಷ್ಟಸ್ಯ ವಶಾದುಪೈತಿ ಕಥಂ ಹಿ ಮಂತ್ರ್ಯಾಗ್ರಧರೋ ಮನೀಷಿ ಧರ್ಮಾರ್ಥಯೋರಾಪದಿ ಸಂಪ್ರಣೇತ ಏವಂ ಯುಕ್ತಃ ಸರ್ವಮಂತ್ರೈರ್ವಿಹೀನಂ ಅನಾಶಾಸ್ಯಂ ಕರ್ಮ ಕುರ್ಯಾದ ಮೂಢಃ ತವ ಹ್ಯಮಿ ಮಂತ್ರವಿದಃ ಸಮೇತ್ಯ ಸಮಾಸತೆ ಕರ್ಮಸು ನಿತ್ಯಯುಕ್ತಾಃ ತೇಷಾಮಯಂ ಬಲವಾನ್ ನಿಶ್ಚಯಶ್ಚ ಕುರುಕ್ಷಯೋ ನಿಯಮೇನಂ ವ್ಯಪಾಯೀ ಅಕಾಲಿಕಂ ಕುರವೋ ನ ಭವಿಷ್ಯನ್ ಪಾಪೇನ ಚೇತ್ ಪಾಪಮಜಾತಶತ್ರುಃ ಇಚ್ಛೇಜ್ಜಾತು ತ್ವಯಿ ಪಾಪಂ ವಿಸೃಜ್ಯ ನಿಂದಾಂಚೇಯಂ ತವ ತದೇವಾ ಭವಿಷ್ಯತ್ ಕಿಮನ್ಯತ್ರ ವಿಷಯಾದೀಶ್ವರಾಣಾಂ ಯತ್ರ ಪಾರ್ಥಃ ಪರಲೋಕಂ ಸ್ಮ ದ್ರಷ್ಟುಂ ಅತ್ಯಕ್ರಾಮತ್ ಸ ತಥಾ ಸರ್ವಮರ್ತ್ಯಾನ್ ಸ ಕೇಶವೋ ಯಸ್ಯ ಮನುಷ್ಯಕಾರಃ ಏತಾನ್ ಗುಣಾನ್ ಕರ್ಮ ಕೃತಾನ್ ಅವೇಕ್ಷ್ಯ ಭಾವಾಭಾವೌ ವರ್ತಮಾನೌ ಅನಿತ್ಯೌ ಬಲಿರ್ಹಿ ರಾಜಾ ಪಾರಮವಿಂದಮಾನೋ ನಾನ್ಯತ್ ಕಾಲಾತ್ ಕಾರಣಂ ತತ್ರ ಮೇನೆ ಚಕ್ಷುಶ್ರೋತ್ರೇ ನಾಸಿಕಾ ತ್ವಕ್ಚ ಜಿಹ್ವಾ ಜ್ಞಾನಸ್ಯೈತಾನ್ಯಾಯತನಾನಿ ಜಂತೋಃ ನಾನ್ಯಪ್ರೀತಸ್ತತ್ರ ತೃಷ್ಣಾಕ್ಷಯೇತು ತಾನ್ಯಂ ಯಥೋ ದುಃಖಹೀನಃ ಪ್ರಣುದ್ಯಾತ್ ನತ್ವೇವ ಮನ್ಯೇ ಪುರುಷಸ್ಯ ಕರ್ಮ ಸಂವರ್ತತೆ ಸಂಪ್ರಯುಕ್ತಂ ಯಥಾವತ್ ಮಾತುಃ ಪಿತುಃ ಕರ್ಮಣಾಭಿಪ್ರಸೂತಃ ಸಂವರ್ಧತೆ ಕರ್ಮಣಾ ಭೋಜನೇನ ಪ್ರಿಯಾಪ್ರಿಯೇ ಸುಖ ದುಃಖೇ ಚ ರಾಜನ್ ನಿಂದಾ ಪ್ರಶಂಸೆ ಚ ಭಜಂತ ಏನಂ ಪರಸ್ತ್ವೇನಂ ಗರ್ಹಯತೆ ಪರಾಧೇ ಪ್ರಶಂಸತೆ ಸಾಧು ವೃತ್ತಂ ತಮೇವ ಸತ್ವಾಂಗರ್ಹೆ ಭಾರತಾನಾಂ ವಿರೋಧಾದಂತೋ ನೂನಂ ಭವಿತಾಯಂ ಪ್ರಜಾನಾಂ ನೋಚೇದಿದಂ ತವ ಕರ್ಮಾಪರಾಧಾತ್ ಕುರೂಂದಹೇತ್ ಕೃಷ್ಣವರ್ತ್ಮೇವ ಕಕ್ಷಂ ತ್ವಮೈವೈಕೋ ಜಾತು ಪುತ್ರಸ್ಯ ರಾಜನ್ ವಶಂ ಗತ್ವಾ ಸರ್ವಲೋಕೆ ನರೇಂದ್ರ ಯದಾತ್ಮಾನಂ ಶ್ಲಾಘಸೆ ದ್ಯೂತಕಾಲೇ ನಾಗಾಶಮಂ ಪಶ್ಯ ವಿಪಾಕಮಸ್ಯ ಅನಾಪ್ತಾನಾಂ ಸಂಗ್ರಹಾತ್ ತ್ವಂ ನರೇಂದ್ರ ತಥಾಪ್ತಾನಾಂ ನಿಗ್ರಹಾಚ್ಚೈವ ರಾಜನ್ ಭೂಮಿಂ ಸ್ಫೀತಾಂ ದುರ್ಬಲತ್ವಾದನಂತಾಂ ಅಶಕ್ತಸ್ತ್ವಂ ರಕ್ಷಿತುಂ ಕೌರವೇಯ ಅನುಜ್ಞಾತೋ ರಥ ವೇಗಾವಧೂತಃ ಶ್ರಾಂತೋಭಿಪದ್ಯೇ ಶಯನಂ ನೃಸಿಂಹ ಪ್ರಾತಃ ಶ್ರೋತಾರಃ ಕುರವಃ ಸಭಾಯಾಂ ಅಜಾತಶತ್ರೋರ್ವಚನಂ ಸಮೇತಾಃ ಅನುಜ್ಞಾತೋಸ್ಯಾವಸಥಂ ಪರೈಃ ಪ್ರಪದ್ಯಸ್ವ ಶಯನಂ ಸೂತಪುತ್ರ ಪ್ರಾತಃ ಶ್ರೋತಾರಃ ಕುರವಃ ಸಭಾಯಾಂ ಅಜಾತಶತ್ರೋರ್ವಚನಂ ಸಮೇತಾಃ. ಹೇಗಿದ್ದಾರೆ ಪಾಂಡವರು ಅಂತ ಕೇಳಿದ್ದಕ್ಕೆ ಸಂಜಯ್ ಹೇಳ್ದ, ಎಲ್ಲ ಸಂತೋಷವಾಗಿದ್ದಾರಪ್ಪ. ಅವನ ರಾಜ್ಯ ಅವನಿಗೆ ಬೇಕು ಅಂತ ಅಪೇಕ್ಷೆ ಇದೆ. ಒಳ್ಳೆ ಅಧ್ಯಯನ ಮಾಡಿದವನು, ಅಷ್ಟೇ ಕ್ಯಾರೆಕ್ಟರ್, ಶೀಲ, ಅಷ್ಟು ಧೈರ್ಯ, ಮತ್ತೆ ಶುದ್ಧವಾದಂತಹ ಧರ್ಮ, ನಿರ್ಣಿಕ್ತ ಧರ್ಮಾರ್ಥಕರ. ನಿರ್ಣಿಕ್ತ ಅಂದ್ರೆ ಶುದ್ಧ, ನಿರ್ಣೀತವಾದದ್ದು ಅಂತ. ಶಾಸ್ತ್ರ ಶುದ್ಧವಾದಂತಹ ಧರ್ಮಾರ್ಥಗಳಲ್ಲಿ ಆಸಕ್ತನಾಗಿರತಕ್ಕಂತಹ ವ್ಯಕ್ತಿ, ಮತ್ತೆ ದೃಷ್ಟಿವಂತ. ಇವತ್ತು ನಾನು ಆಲೋಚನೆ ಮಾಡಿದ್ರೆ ನಾಳೆ ಏನಾಗುತ್ತೆ ಎನ್ನುವಂತಹ ದೂರದೃಷ್ಟಿ ಇರತಕ್ಕಂತಹ ವ್ಯಕ್ತಿ. ಅವನು ಮೃದುವಾದ ಧರ್ಮ. ಅವನಿಗೆ ರಾಜ್ಯವೋ ಧರ್ಮವೋ ಅಂದ್ರೆ ಧರ್ಮವೇ ಶ್ರೇಷ್ಠ. ಆದ್ದರಿಂದ ಧರ್ಮ ಇಲ್ಲದೆ ಇರತಕ್ಕಂತ ಸುಖದಲ್ಲಿ, ಧರ್ಮವಿಲ್ಲದೆ ಇರತಕ್ಕಂತ ಪ್ರೀತಿ ಪದಾರ್ಥಗಳಲ್ಲಿ ಅವನ ಬುದ್ಧಿ ಇಲ್ಲ ಯಾವತ್ತಿಗೂ. ಆದ್ದರಿಂದ ಮನುಷ್ಯ ಪುರುಷ ಕರ್ಮವನ್ನು ಕರೆಕ್ಟಾಗಿ ಮಾಡಿಬಿಟ್ಟ ಅಂದ್ರೆ ಆ ಕರ್ಮ ಅವನಿಗೆ ಸಿದ್ಧಿಯನ್ನ ತಂದು ಕೊಡುತ್ತೆ. ಆದ್ದರಿಂದ ಕರ್ಮ ಮಾಡದೆ, ಕೆಲಸ ಮಾಡದೆ ಎಲ್ಲ ಬಂದು ಬಿಡತ್ತೆ, ಸಿದ್ಧಿಯಾಗತ್ತೆ ಅನ್ನೋದಾದ್ರೆ ಪುರುಷ ಪ್ರಯತ್ನ ಅನ್ನೋದೇ ವ್ಯರ್ಥ ಆಗ್ತಾ ಇತ್ತಲ್ಲ. ಪುರುಷ ಪ್ರಯತ್ನ ಅನ್ನೋದೇ ಬೇಡ. ಆದ್ದರಿಂದ
ಕರ್ಮದ ಸಾಮರ್ಥ್ಯವನ್ನ ಪುರುಷ ಪ್ರಯತ್ನ ಅಂತ ಕರೀತಾ ಇದ್ದಾರೆ. ತಂದೆ ತಾಯಿ ಮತ್ತೆ ತನ್ನ ಸ್ವಂತ ಪ್ರಾಚೀನವಾದ ಕರ್ಮದಿಂದ ಹುಟ್ಟಿದಂತಹ ಮನುಷ್ಯ ತಾನು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡಿದ ಪದಾರ್ಥಗಳಿಂದ ಬೆಳಿತಾನೆ. ಪ್ರಿಯ ಸುಖ ದುಃಖ, ಕೆಲವರು ನಿಂದೆ ಮಾಡ್ತಾರೆ, ಕೆಲವರು ಹೊಗಳ್ತಾರೆ, ಅದೆಲ್ಲವನ್ನ ಸ್ವೀಕಾರ ಮಾಡ್ಕೊಳ್ತಾನೆ. ನಮ್ನೆಲ್ಲ ಬೈತಾನೆ ಇರ್ಬೇಕು ಅಂದ್ರೂ ಆಗಲ್ಲ, ನಮ್ನೆಲ್ಲ ಹೊಗಳ್ತಾ ಇರ್ಬೇಕು ಅಂದ್ರು ಆ ನಿಂದಾ ಪ್ರಶಂಸಾ ಸುಖ ದುಃಖ ಪ್ರಿಯ ಲಾಭ ನಷ್ಟ ಇದೆಲ್ಲವನ್ನ ಅವನ ಕರ್ಮಾನುಸಾರವಾಗಿ ಪಡೀತಾ ಇರ್ತಾನೆ. ಪರಪ್ರಯುಕ್ತ ಅಂದ್ರೆ ಪರಮಾತ್ಮ ಪ್ರಯುಕ್ತ ಅಂತ ಅರ್ಥ. ಪರಮಾತ್ಮ ಪ್ರಯುಕ್ತ ಅಂದ್ರೆ ಅರ್ಥ ಏನು? ಭಗವಂತನ ಪ್ರೇರಣೆ. ಭಗವಂತನ ಪ್ರೇರಣೆಯಂತೆ ಈ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ? ಅವನು ತೊಗಲುಗೊಂಬೆ ಅಂತ. ಗೊಂಬೆ ಕೈ ಕಾಲು ಅಲ್ಲಾಡಿಸ್ತಾ ಇದೆ, ಆದ್ರೆ ಅದರ ಸೂತ್ರಧಾರ ಮತ್ತೆಲ್ಲೋ ಇದ್ದಾನೆ. ಸೂತ್ರಧಾರ ಆಡಿಸಿದಂತೆ ಬೊಂಬೆ ಕರ್ಮಗಳನ್ನ ಮಾಡತ್ತಲ್ಲ, ಹಾಗೆ ಭಗವಂತನಿಂದ ಪ್ರೇರಿತನ ಕೆಲಸಗಳನ್ನ ಮಾಡ್ತಾನೆ. ಆದ್ದರಿಂದ ಪಾಪಕ್ಕೆ ಕಾರಣ ಅತ್ಯಂತ ಘೋರ, ಮತ್ತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ನಿನ್ನ ಈ ಕೆಲಸದಲ್ಲಿ ಕರ್ಮದಲ್ಲಿರುವಂತಹ ದೋಷವನ್ನು ನೋಡಿದಂತಹ ನಾನು ಪುರುಷ ಪ್ರಯತ್ನಕ್ಕಿಂತಲೂ ಕೂಡ ಭಗವತ್ ಸಂಕಲ್ಪ, ಆ ಭಗವತ್ ಸಂಕಲ್ಪದಿಂದ ಬರುವಂತಹ ಕರ್ಮವೇ ಶ್ರೇಷ್ಠ ಅಂತ ನಾನು ಚಿಂತನೆ ಮಾಡ್ತೇನೆ. ಆದ್ದರಿಂದ ಕರ್ಮ ಅನ್ನೋ ಜಡವಾದ್ದರಿಂದ ಜಡವಾದ ಕರ್ಮಕ್ಕೆ ಫಲವನ್ನ ತಂದು ಕೊಡುವಂತಹ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಫಲಪ್ರಾಪಕತ್ವ ಅನ್ನೋದು ಕರ್ಮದ್ವಾರ ಅಂದ್ರೆ ಭಗವಂತನಿಂದ. ಭಗವಂತ ನಮ್ಮಿಂದ ಈ ಪ್ರಕಾರವಾದ ಜಡವಾದ ಕರ್ಮಗಳನ್ನ ಮಾಡಿಸಿ ಫಲವನ್ನ ಕೊಡ್ತಾನೆ. ಆದ್ದರಿಂದ ಕರ್ಮ ಸ್ವತಂತ್ರವಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಅಂತ ಶಾಸ್ತ್ರಗಳು ತಿಳಿಸಿಕೊಟ್ಟ ಹಾಗೆ ಕರ್ಮವೂ ಕೂಡ ಭಗವಂತನ ಅಧೀನವೇ. ಕರ್ಮಕ್ಕೆ ಸ್ವತಂತ್ರವಾಗಿ ಫಲೋತ್ಥಾಪಕತ್ವ, ಫಲವನ್ನ ಕೊಡುವ ಸಾಮರ್ಥ್ಯ ಅನ್ನೋದಿಲ್ಲ. ಎಲ್ಲಿವರೆಗೂ ಹರಿಚಿತ್ತ ನಮಗೆ ಒಳ್ಳೆ ವಿಷಯದಲ್ಲಿರುತ್ತೋ ಅಲ್ಲಿ ತನಕ ಹೊಗಳ್ತಾ ಇರ್ತಾರೆ ಅವನನ್ನ. ಏನು ಪ್ರಶಂಸಾ, ಏನು ಮರ್ಯಾದೆ, ಏನು ಸನ್ಮಾನ, ಎಲ್ಲ ಅದು ಹೋಯ್ತು ಅಂದ್ರೆ ಹೋಯ್ತು. ಆದ್ದರಿಂದ ಸುಖ ದುಃಖಗಳು ಪ್ರಿಯಾಪ್ರಿಯಗಳು, ಅದಕ್ಕೆ ಕೃಷ್ಣ ಹೇಳಿ ತುಲ್ಯ ನಿಂದಾ ಸ್ತುತಿರ್ ಮೌನಿಹಿ ಅಂತ ಕೃಷ್ಣ ಹೇಳಿದ್ದು. ಯೋಗ ಅಂದ್ರೆ ಅದೇ. ನಿಂದೆಯನ್ನ ಮಾಡಿದಾಗ್ಲೂ ಸ್ತೋತ್ರವನ್ನ ಮಾಡಿದಾಗ್ಲೂ ಒಂದೇ ತರ ಇರಬೇಕು. ನಿಂದೆ ಮಾಡಿದವರ ಮೇಲೆ, ಆಡಿಕೊಂಡವರ ಮೇಲೆ ದ್ವೇಷ ಸಾಧನೆ ಮಾಡೋದು, ಸ್ತೋತ್ರ ಮಾಡಿದವರನ್ನ ಪಕ್ಕಕ್ಕಿಟ್ಕೊಳ್ಳೋದು, ಅದೆಲ್ಲ ಮಾಡೋನು ಸಾಧಕ ಅಲ್ಲ, ಅವ ಅವಕಾಶವಾದಿ. ಅವಕಾಶವಾದಿತ್ವ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಆದ್ದರಿಂದ ಅಜಾತ ಶತ್ರುವಾಗಿರ್ತಕ್ಕ ಧರ್ಮರಾಜ ಈ ಸರ್ಪ ಹಾವುಗಳು ಪೊರೆ ಬಿಡೋದು ಅಂತಾರೆ. ಹಳೆಯ ಚರ್ಮ, ಆ ಹಳೆಯ ಚರ್ಮವನ್ನ ಬಿಟ್ಟಂತೆ ಪಾಪಗಳನ್ನ ಬಿಟ್ಟಿದ್ದಾನೆ. ನಿಮ್ಮ ವಿಷಯದಲ್ಲಿ ಕೆಟ್ಟದಾಗ ಆಲೋಚನೆಯನ್ನು ಬಿಟ್ಟು ಬಿಟ್ಟಿದ್ದಾನೆ. ಎಂಥ ಮಾತು ನೋಡಿ. ನೀವೆಷ್ಟು ಅನ್ಯಾಯ ಮಾಡಿದ್ರು ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ ಅವನು. ಎಷ್ಟೇ ಅನ್ಯಾಯ ಮಾಡಿರ್ಲಿ ನೀವು ಮಾಡಿದ ಅನ್ಯಾಯಕ್ಕೆ ಪ್ರತಿಯಾಗಿ ಯಾವುದನ್ನೂ ಅವನು ಮಾಡಿಲ್ಲ. ಅವನಿಗೆ ಕೆಟ್ಟ ಬುದ್ಧಿ ಅಂತ ಅನ್ನೋದೇ ಅವನಲ್ಲಿ ಇಲ್ಲ. ರಾಜ, ನೀನು ಮಾಡ್ತಿರೋದು ಶಾಸ್ತ್ರಕ್ಕೆ ಜ್ಞಾನಿಗಳಿಗೆ ವಿರೋಧ. ನೀನು ಮಾಡ್ತಿರೋ ಕರ್ಮ ಹೇಗಿದೆ ಅಂದ್ರೆ ಇಲ್ಲಿಯೂ ದುಃಖ, ಪರಲೋಕದಲ್ಲಿಯೂ ದುಃಖ. ಯಾಕೆ? ಇದು ಪಾಪ ಕರ್ಮ. ಇಲ್ಲೂ ದುಃಖವನ್ನ ಕೊಡುತ್ತೆ, ಪರಲೋಕದಲ್ಲೂ ಕೂಡ ದುಃಖವನ್ನ ಕೊಡುತ್ತದೆ. ಆದ್ದರಿಂದ ಪಾಂಡವರನ್ನ ಬಿಟ್ಟು ಬಿಟ್ಟು ನೀನು ಮಗನ ವಶನಾಗಿ ಮಗನ ಕಂಟ್ರೋಲಿಗೆ ಬಿದ್ದು ಪಾಂಡವರಿಗೆ ಸಂಬಂಧಪಟ್ಟ ರಾಜ್ಯದ ಭಾಗವನ್ನೇ ಅಪೇಕ್ಷೆ ಪಡ್ತಾ ಇದ್ದಿ. ಇದು ಒಳ್ಳೇದಲ್ಲಪ್ಪ. ನಿನ್ನಂಥವನಿಗೆ ಇದು ಯೋಗ್ಯವಾದ ಕರ್ಮ ಅಲ್ಲ. ಯಾರಿಗೆ ತಲೆ ಸರಿಗಿಲ್ಲ, ಯಾರು ಕೆಟ್ಟ ವಂಶದಲ್ಲಿ ಹುಟ್ಟಿ ಬಂದಿದ್ದಾನೆ,
ಸ್ವಭಾವತಃ ಯಾರು ನೃಶಂಸ ಕ್ರೂರನಾಗಿದ್ದಾನೆ, ಯಾರು ಧರ್ಮವನ್ನ ದ್ವೇಷ ಮಾಡ್ತಾನೆ, ಧರ್ಮದ್ವೇಷ ಅನ್ನೋದಕ್ಕೆ ಧರ್ಮ ಅಂದ್ರೆ ಭಗವಂತ, ಧರ್ಮ ಅಂದ್ರೆ ವಾಯುದೇವರು, ಧರ್ಮ ಅಂದ್ರೆ ಶಾಸ್ತ್ರ, ಮುಗ್ದೋಯ್ತಲ್ಲಿಗೆ. ಹರಿಗುರುದ್ವೇಷ, ಶಾಸ್ತ್ರದ್ವೇಷ ಯಾರು ಮಾಡ್ತಾನೆ? ಯಾರಿಗೆ ಕ್ಷತ್ರಿಯರಿಗೆ ಸಂಬಂಧಪಟ್ಟ ವಿದ್ಯೆಗಳ ಜ್ಞಾನ ಇಲ್ಲ, ಯಾರಿಗೆ ಪರಾಕ್ರಮವೇ ಇಲ್ಲ, ಯಾರು ಶಿಷ್ಟನಲ್ಲ, ಯಾರು ಒಳ್ಳೆಯವನಲ್ಲ, ಅವನು ನಾನು ಆಪತ್ತುಗಳನ್ನು ದಾಟಿ ಬಿಡ್ತೇನೆ ಅಂತ ಅಪೇಕ್ಷೆ ಪಡಬಾರದು. ಇವುಗಳಲ್ಲಿ ಒಂದೊಂದಿದ್ರೂ ಆಪತ್ತನ್ನ ದಾಟ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಇರುವಾಗ ಆಪತ್ತನ್ನ ಕಳ್ಕೊಳ್ಳೋದು ಹೇಗೆ? ಯಾರು ಒಳ್ಳೆ ವಂಶದಲ್ಲಿ ಹುಟ್ಟಿ ಬಂದಿದ್ದಾನೆ, ಬಲಶಾಲಿಯಾಗಿದ್ದಾನೆ, ಒಳ್ಳೆ ಯಶಸ್ವಿಯಾಗಿದ್ದಾನೆ, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿದ್ದಾನೆ, ಸುಖವಾಗಿದ್ದಾನೆ, ಯಾರು ಜಿತಾತ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ, ಧರ್ಮ ಮತ್ತು ಅಧರ್ಮಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಒಂದು ಕಡೆಯಲ್ಲಿ. ಧರ್ಮಾಧರ್ಮಗಳು ಒಟ್ಟಿಗೆ ಇದ್ದಾಗ ಅದರಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ವಿಭಾಗ ಮಾಡಿ ವಿವೇಕದಿಂದ ಧರ್ಮವನ್ನ ಮಾತ್ರ ಗ್ರಹಣ ಮಾಡ್ತಾನೆ, ಅವನಿಗೆ ದೈವವೇ ಸಹಾಯ ಮಾಡಿಬಿಡುತ್ತೆ. ಎಂತ ನೋಡಿ, ಸಹ್ಯಸ್ಯ ದಿಷ್ಟಸ್ಯ ವಶಾದುಪೈತಿ. ಇಂತಹ ಮನಸ್ಥಿತಿ ಉಳ್ಳ ವ್ಯಕ್ತಿಗೆ ದೈವವೇ ಸಹಾಯ ಮಾಡಿ ಒಳ್ಳೆಯ ಯಶಸ್ಸು, ಕೀರ್ತಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಬಿಡುತ್ತೆ. ಆದ್ದರಿಂದ ಒಳ್ಳೆ ಮಂತ್ರಾಗ್ರಧರ, ಒಳ್ಳೆ ಮಂತ್ರಾಲೋಚನೆ ಮಾಡುವ ಸಾಮರ್ಥ್ಯ, ಒಳ್ಳೆ ವಿವೇಕ, ಕಷ್ಟ ಬಂದಾಗ ಧರ್ಮಾರ್ಥಗಳನ್ನು ಹೇಗೆ ಮಾಡಬೇಕು ಅಂತ ತಿಳಿದು ಮಾಡಿಸ್ತಕ್ಕಂಥವನು. ಅಮೂಢ, ಮೂಢ ಅಲ್ಲ ಅಂಥ ಮನುಷ್ಯ ಆಲೋಚನೆಗಳಿಗೆ, ಮಂತ್ರಾಲೋಚನೆಗಳಿಗೆ ವಿರುದ್ಧವಾದಂತಹ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಯಾರೂ ಯಾವುದನ್ನ ಪ್ರಶಂಸೆ ಮಾಡೋದಿಲ್ಲ. ಅಂತ ಕೆಟ್ಟ ಕೆಲಸವನ್ನ ಯಾರು ಮಾಡ್ತಾರಪ್ಪ? ಹೀಗೆ ಮಂತ್ರಾಲೋಚನೆಯನ್ನು ಮಾಡತಕ್ಕಂಥವ್ರು ನಿನ್ನ ಸುತ್ತ ತುಂಬಾ ಜನ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನೀನು ಮಾಡ್ತಾ ಇರ್ತಕ್ಕಂತಹ ಈ ಕೆಲಸ, ನಿನ್ನ ಮಕ್ಕಳು ಮಾಡ್ತಿರ್ತಕ್ಕಂತಹ ಕೆಲಸ ಕುರುಕುಲ ನಾಶ ಆಗ್ಬಿಡತ್ತೆ. ಕುರುಕ್ಷಯ ನಿಯಮೇನ ವ್ಯಪಾಯಿ. ನೋಡಿ, ಕುರುಕುಲ ಕ್ಷಯ ಖಂಡಿತವಾಗ್ಲೂ ಆಗತ್ತೆ ಅನ್ನುವುದು ನಿಶ್ಚಯವಾಗಿದೆ ಅವರಿಗೆ. ಅವತ್ತಿನ ದಿವಸ ಕಪಟ ದ್ಯೂತ ಆಡುವಾಗ ಧರ್ಮರಾಜ ಏನಾದ್ರೂ ಅಧರ್ಮದ ವಿಷಯದಲ್ಲಿ ನಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ ಮಕ್ಕಳೇ ಇರ್ತಾ ಇರ್ಲಿಲ್ಲ. ಅವಾಗ್ಲೇ ನಿನ್ ಕಣ್ಣೆದ್ರಿಗೆ ಹೋಗ್ಬಿಡ್ತಾ ಇದ್ರು. ನಿನಗಿವತ್ತು ಅಪಕೀರ್ತಿ ಇದೆ. ಎಲ್ಲವನ್ನ ತಿಳಿದ ಧೃತರಾಷ್ಟ್ರ ಆ ಕೆಟ್ಟ ಪಗಡೆಯನ್ನ ತಡಿಬಹುದಾಗಿತ್ತು, ಆಡದೇ ಇರುವಂತೆ ಮಾಡಬಹುದಾಗಿತ್ತು, ಆದ್ರೂ ಮಾಡ್ಲಿಲ್ಲ ಅನ್ನುವಂತ ಅಪಕೀರ್ತಿ ನಿನಗಿವತ್ತು ಇದೆ. ಅದು ಬರ್ತಾ ಇರ್ಲಿಲ್ಲ, ನಿನ್ನ ಮಕ್ಕಳು ಸತ್ತು ಹೋಗ್ತಾ ಇದ್ರು. ಆಲೋಚನೆ ಮಾಡು, ನಿನ್ನ ಮಕ್ಕಳ ಪಾಂಡವರ 5 ಜನ ಬೇಡ, ಅರ್ಜುನನೊಬ್ಬನ್ ನೋಡಪ್ಪ, ಸ್ವರ್ಗಕ್ಕೆ ಹೋದ. ಅವನು ಯಾವತ್ತು ಸ್ವರ್ಗಕ್ಕೆ ಹೋದನೋ ಅವನು ಮನುಷ್ಯಕಾರನಾಗ್ಬಿಟ್ಟ. ಮನುಷ್ಯಕಾರ ಅಂದ್ರೆ ಎಲ್ಲ ಮನುಷ್ಯರನ್ನ ಅಧಃಕರಣ ಮಾಡಿ ಎಲ್ಲ ಮನುಷ್ಯರನ್ನ ಮೀರಿದ ವ್ಯಕ್ತಿ ಆಗ್ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಸಹಾಯವನ್ನ ಮಾಡತಕ್ಕಂಥವನು ಯಾರು? ಕೇಶವ, ಬ್ರಹ್ಮರುದ್ರರನ್ನ ನಿಯಮನ ಮಾಡತಕ್ಕ ವಿಷ್ಣು ನಾರಾಯಣ ಕೃಷ್ಣ. ಆಲೋಚನೆ ಮಾಡಿದ್ಯಾ? ಕಾಲ ಬರ್ಲಿ ಅಂತ ಎಲ್ಲಕ್ಕೂ ಕಾಲ ಕಾರಣ ಅಂತ ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಗಳಿದ್ದಾರೆ. ಪಂಚಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ, ಈ 5 ಪಂಚಜ್ಞಾನೇಂದ್ರಿಯಗಳು, ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ, ಈ 5 ಇಂದ್ರಿಯಗಳು ಜೀವಿಗೆ ಜ್ಞಾನವನ್ನ ಕೊಡ್ಲಿಕ್ಕಿರತಕ್ಕ ಸಾಧನಗಳು. ಆದ್ದರಿಂದ ಇಂದ್ರಿಯಗಳ ಅಂದ್ರೆ ಕಿವಿಗೆ ಶಬ್ದ, ಕಣ್ಣಿಗೆ ರೂಪ ಅಲ್ವಾ, ಶಬ್ದ ಸ್ಪರ್ಶ ರೂಪ ರಸಗಂಧಗಳು
ಕ್ರಮವಾಗಿ ಪಂಚಜ್ಞಾನೇಂದ್ರಿಯಗಳಿಗೆ ವಿಷಯಗಳು. ಅದೆಲ್ಲವನ್ನು ಭಗವಂತನ ಪರವಾಗಿ ಮಾಡಿಕೊಳ್ಳತಕ್ಕಂತ ವ್ಯಕ್ತಿ ಉದ್ಧಾರ ಆಗ್ತಾನೆ. ಪಂಚಜ್ಞಾನೇಂದ್ರಿಯಗಳನ್ನ ವಿಷಯಗಳ ಪರವಾಗಿ ಓಡಿಸ್ತಾನ, ಭಗವಂತನ ಪರವಾಗಿ ಓಡಿಸ್ತಾನ ಅನ್ನೋದು ಅವನ ಯೋಗ್ಯತೆಯನ್ನು ನೋಡ್ಕೊಂಡಿರುತ್ತೆ. ಆದ್ದರಿಂದ ಭಗವಂತನಲ್ಲಿ ಯಾರು ಓಡಿಸ್ತಾನೆ ಅವನಿಗೆ ದುಃಖ ಇಲ್ಲ. ಆದ್ದರಿಂದ ನೀನು ಮಾಡಿದ ಈ ವ್ಯಾಪಾರ ಕುರುಪಾಂಡವರಲ್ಲಿ ವಿರೋಧ ತಂದು ಕೊಡ್ತಾ ಇದೆ. ಆದ್ದರಿಂದ ನಿನಗೆ ನಾನು ಬೈತೆ. ಇದರಿಂದ ಸಮಗ್ರ ಕುರುಕುಲ ಕ್ಷಯ ಆಗಿಬಿಡುತ್ತೆ. ಯುದ್ಧ ಅನ್ನೋದು ಬರುತ್ತೆ. ಅಂತೋ ನೂನಂ ಭವಿತಾ. ಹಾಗೆ ಒಣಗಿದ ಹುಲ್ಲನ್ನ ಕೃಷ್ಣವರ್ಮ ಬೆಂಕಿ ಸುಟ್ಟು ಬೂದಿ ಮಾಡಿಬಿಡತ್ತೋ ಹಾಗೆ ನೀನು ಮಾಡಿದ ಕರ್ಮಗಳೇ, ಅದರ ಪಾಪಗಳೇ ನಿನ್ನ ಇಡೀ ಸಂತತಿಯನ್ನ ಸುಟ್ಟು ಬೂದಿ ಮಾಡಿಬಿಡತ್ತೆ. ದ್ಯೂತ ಆಡ್ಬೇಕಾದ್ರೆ ಓ ನನ್ನ ಮಕ್ಕಳು ಕಿಂಜಿತಂ ಕಿಂಜಿತಂತ್ವಿತಿ, ಏನ್ ಗೆದ್ದ ನನ್ನ ಮಗ, ಏನ್ ಗೆದ್ದ ಅಂತ ಆತ್ಮ ಪ್ರಶಂಸೆ ಮಾಡ್ಕೊಂಡು ಕೂತಿಯಲ್ಲಪ್ಪ ನೀನು. ಅಯ್ಯೋ ಬೇಡ, ಈ ದೊಡ್ಡ ಗಲಾಟೆ ಬೇಡ, ವಿರೋಧ ಬರುವಂತಹ ಈ ಪಗಡೆ ಆಟ ಬೇಡ ಅಂತ ತಡೀದೇ ಕೂತೆ ನೋಡು, ಕುತ್ತಿಗೆಗೆ ಬಂದಿದೆ ಈಗ. ಪಶ್ಯ ವಿಪಾಕಮಸ್ಯ, ಅದರ ಪರಿಣಾಮ ಏನಾಗಿದೆ ನೋಡಿ ಈಗ. ಒಳ್ಳೆಯವ್ರನ್ನೆಲ್ಲ ದೂರ ಮಾಡ್ಕೊಂಡೆ, ಕೆಟ್ಟವ್ರನ್ನೆಲ್ಲ ಹತ್ರಕ್ಕೆ ಇಟ್ಕೊಂಡೆ, ಬಲ ಹೋಯ್ತು. ಈ ಭೂಮಿ ರಕ್ಷಣೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆಯಾ? ಆಲೋಚನೆ ಮಾಡು. ನಾನ್ ಜಾಸ್ತಿ ಮಾತಾಡಲ್ಲ, ಸುಸ್ತಾಗಿ ಹೋಗಿದೆ ನಂಗೆ. ರಥಾವಧೂತ, ರಥದಲ್ಲಿ ಅಲ್ಲಾಡ್ಕೊಂಡು ಬಂದು ಬಿಟ್ಟಿದ್ದೆ, ನನಗೆ ಆಯಾಸ ಆಗಿದೆ, ನಾನು ಮಲ್ಕೊಂತೀನಿ ಹೋಗಿ. ನಾನು ಧರ್ಮರಾಜ ಏನ್ ಹೇಳಿದ್ದಾನೆ, ನಾಳೆ ಬೆಳಗ್ಗೆ ಸಭೆಯಲ್ಲಿ ಬಂದು ಹೇಳ್ತೀನಿ, ನಂಗೆ ತುಂಬಾ ಸುಸ್ತಾಗಿದೆ, ಉಪಪ್ಲಾವ್ಯದಿಂದ ಇಲ್ಲಿಗೆ ಬಂದು ನಾನು ಮಲ್ಕೊಂತೀನಿ ಮನೆಗೆ ಹೋಗಿ ಅಂತ ಹೇಳಿ ಹೊರಟು ಬಿಟ್ಟ. ಧೃತರಾಷ್ಟ್ರ ಅಂದ್ ಹೋಗಪ್ಪ ಮನೆಗೆ ಹೋಗ್, ನಾಳೆ ಬೆಳಗ್ಗೆ ಎಲ್ಲ ಕುರುಗಳು ಸೇರ್ತಾರಲ್ಲ ಸಭೆಯಲ್ಲಿ ಮೀಟಿಂಗು, ಆ ಮೀಟಿಂಗ್ ಆಗುವಾಗ ಏನ್ ಹೇಳ್ತೀಯ ಎಲ್ಲ ಹೇಳು, ನಿಂಗೆ ಒಳ್ಳೇದಾಗ್ಲಿ, ಫಸ್ಟ್ ಹೋಗಿ ನಿದ್ದೆ ಮಾಡಿ ಹೋಗು. ಕಳಿಸ್ಬಿಟ್ಟ. ಇತಿ ಶ್ರೀಮನ್ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 31 ಸಂಜಯ ಯಾನ ಪರ್ವಣಿ 12. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 31ನೇ ಅಧ್ಯಾಯ, ಸಂಜಯ ಯಾನ ಪರ್ವದಲ್ಲಿ 12ನೇ ಅಧ್ಯಾಯ, ಜೊತೆಯಲ್ಲೇ ಸಂಜಯ ಯಾನ ಪರ್ವ ಸಮಾಪ್ತಿ ಆಗ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ 2 ಅವಾಂತರ ಪರ್ವಗಳು, ಭುವನಾದ್ಭುತವಾದ ಪರ್ವಗಳು. ತಿಳಿದುಕೊಳ್ಳಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವರಿಗೆ ರಸಪಾಕ, ಒಳ್ಳೆ ಸ್ವೀಕರಣೆ, ರಸಾಯನ. ವಿದುರ ನೀತಿ ಸನತ್ಸುಜಾತ ಪರ್ವ. ಸನತ್ಸುಜಾತ ಪರ್ವದಲ್ಲಿ ಪೂರ್ತಿ ಅಧ್ಯಾತ್ಮ ವೇದಾಂತದ ಚಿಂತನೆ ಸನತ್ ಕುಮಾರರು ಕೊಡುವಂಥದ್ದು. ಇಲ್ಲಿ ಯಮಧರ್ಮರಾಜನಾದಂತಹ ಯಮಾವತಾರಿಯಾದ ಮಹಾಪ್ರಾಜ್ಞನಾದ ವಿದುರ ತನ್ನ ಅಣ್ಣನಿಗೆ ಧರ್ಮೋಪದೇಶವನ್ನು ನೋಡಿ, ಒಂದು ರಾತ್ರಿಯನ್ನ ಕಳೆಯೋದು ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನ ಸೂಚನೆ ಇತ್ತು. ಇಡೀ ರಾತ್ರಿ, ನಾಳೆ ಬೆಳಗ್ಗೆ ನಿನಗೆ ಪಾಂಡವರು ಏನು ಹೇಳಿದ್ರು ಅದನ್ನ ಹೇಳ್ತೀನಿ ಅಂತ ತಕ್ಷಣ ನಿದ್ದೆ ಹೊರಟೋಯ್ತು ಇವನಿಗೆ. ನಿದ್ದೆ ಹೋಯ್ತು. ಆಗ ವಿದುರನ್ನ ಕರೆಸ್ತಾನೆ, ತತ್ವೋಪದೇಶ ಪಡಿತಾನೆ. ಸನತ್ಸುಜಾತರು ಬರ್ತಾರೆ, ಬೆಳಗಿನ ಜಾವತ್ ತನಕ ತತ್ವೋಪದೇಶ. ಆ ತತ್ವೋಪದೇಶವನ್ನ ಮಾಡತಕ್ಕಂತ ಭಾಗವೇ ಒಂದು ವಿದುರ ನೀತಿ, ಅದಾದ ನಂತರ ಸನತ್ಸುಜಾತೀಯ. ಆ 2 ಪ್ರಧಾನವಾದ ಭಾಗಗಳು ಇನ್ನು 2 ಅವಾಂತರ ಪರ್ವಗಳಾಗಿ ನಮಗೆ ಬರ್ತಾ ಇದೆ. ಎಲ್ಲ ಭಾಗಗಳ ಅನುಸಂಧಾನವನ್ನ ಮಾಡತಕ್ಕಂತಹ ಮಹದ್ಭಾಗ್ಯವನ್ನ ಭಗವಂತ ನಮಗ್ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನಿಂದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಚಾತುರ್ಮಾಸ್ಯ ಕಾಲ, ಭಗವಂತ ಯೋಗ ನಿದ್ರೆಯನ್ನು ಕೈಗೊಳ್ಳತಕ್ಕಂತಹ ಶಯನಿ ಏಕಾದಶಿ, ನಾಳೆ ಪಂಚಗವ್ಯ, ನಾಡದ್ದು ಪಂಚಗವ್ಯ ಸ್ವೀಕಾರ, ಚಾತುರ್ಮಾಸ್ಯ ವ್ರತಾಚರಣೆ, ಸಪ್ತಮುದ್ರಾ ಸ್ವೀಕಾರ, ಇದೆಲ್ಲವನ್ನ ಮಾಡತಕ್ಕಂತಹ ಕಾಲ.
ನಿದ್ರೆಯನ್ನ ಮಾಡತಕ್ಕಂತಹ ಭಗವಂತ ನಮ್ಮ ಅವಿದ್ಯಾ ನಿದ್ರೆಯನ್ನ ಓಡಿಸಲಿ, ಅಜ್ಞಾನ ಎನ್ನುವ ನಿದ್ರೆಯನ್ನ ಓಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ದಕ್ಷಿಣಾಯನದ ಈ ಪರ್ವಕಾಲ, ದಕ್ಷಿಣ ಅನ್ನೋ ಶಬ್ದಕ್ಕೆ ಜ್ಞಾನ ಸಂದೇಶ ಅಂತ ತತ್ವಜ್ಞಾನ ಸಂದೇಶವನ್ನ ಕೊಡತಕ್ಕಂತಹ ಸೌಭಾಗ್ಯವನ್ನ ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಮತ್ತೊಮ್ಮೆ ಮಧ್ವಾಂತರ್ಗತ ವೇದವ್ಯಾಸ ಭಿನ್ನ ಮಹಾಭಾರತ ಪ್ರತಿಪಾದ್ಯನಾದ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಸಂಜಯಯಾನ ಪರ್ವದ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಾಳೆ ಏಕಾದಶಿ ಮುದ್ರಾಧಾರಣೆ ಕಾರ್ಯಕ್ರಮ ಎಲ್ಲ ಇರುತ್ತೆ, ಆದ್ರಿಂದ ನಾಳೆ ಬೇಡ. ನಾಡದಿಂದ ದ್ವಾದಶಿಯ ಪರ್ವಕಾಲದಿಂದ ಯಥೋಕ್ತವಾಗಿ ವಿದುರ ನೀತಿಯ ಅರ್ಥಾನುಸಂಧಾನವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಡದ್ದು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.